ಯಾರಾದರೂ ಹೆಚ್ಚಿನ ಕೈ ಅಂತ ಇವರೇ ದಡ್ಡ ಹೆಚ್ಚಿದ್ದಾರೆ ಅಂದ್ರೆ ನಾ ಯಾಕೆ ಇರಬಾರ್ದು ಅಂತ ಹೇಳ್ತಾರೆ. ಅವನು ದಡ್ಡ, ನನ್ಗಿಂತ ದಡ್ಡ, ಅವನಿಗಿಂತ ನಾನಿನ್ ಕಮ್ಮಿ ಕೈ ಇತ್ತು, ಹಂಗಾಗಿ ಬರ್ದಿದ್ದು. ಇನ್ವಾಲ್ವ್ಮೆಂಟ್ ಇರ್ಬೇಕಿಲ್ಲ. ಇದು ನಿಮ್ಮ ಕ್ಲಾಸು. ಇದು 500 ಪುಸ್ತಕ ಓದಿದ್ರು ನಾನು ಹೇಳೋ ವಿಚಾರ ಕೆಲವು ಒಂದೊಂದು ಪುಸ್ತಕ ಸಿಕ್ಬೋದು, ಅದನ್ನು ಟೈಪ್ ತುಂಬಾ ವಯಸ್ಸಾಗ್ತದೆ. ಮತ್ತೆ ಯಾರು ಅಂತ ಹೇಳ್ಕೊಳಕ್ ಬರೋದಿಲ್ಲ. ಯಾಕೆಂತಂದ್ರೆ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಮಾತ್ರೆ ಕೊಡ್ತಾರೆ. ಹುಷಾರಿಲ್ಲ ಅಂತಂದ್ರೆ ಡಾಕ್ಟರ್ ಏನ್ ಮಾಡ್ತಾರೆ, ಮಾತ್ರೆ ಕೊಡ್ತಾರೆ. ನಾವು ಮಾಹಿತಿ ಕೊಡ್ತೀವಿ, ಇದು ಇದಕ್ಕೆ ಬಂದಿದೆ, ನೀವು ಸರಿ ಮಾಡ್ಕೋ ಇದನ್ನ ಅಂತ. ಕನ್ನಡದ ಅಂಗಡಿಗೆ ಹೋಗ್ಬಿಟ್ಟು ನಮ್ಮ ಕಣ್ಣು ಹೆಂಗಿದೆ ಅಂತ ಹೇಳಿದ್ರೆ ಅವನು ಏನ್ ಮಾಡ್ತಾನೆ, ಕನ್ನಡದ ಬರೀತಾನೆ, ಇನ್ನೇನು ಬರೀತಾನೆ, ಮಾರಕ್ಕೆ ಇಟ್ಟಿರೋದು. ಅವ್ರು ಇಟ್ಟಿರೋದು ಅದಕ್ಕೆ ಮಾರಕ್ಕೆ ಇಟ್ಟಿರೋದು, ಕನ್ನಡಕ್ಕೆ ಕೊಡ್ತಾನು. ಇಲ್ಲ ಹೋಗು ಕಣ್ಣಿಗೆ ಐಕಪ್ ಮಾಡು, ಸ್ವಲ್ಪ ಕ್ಯಾರೆಟ್ ತಿನ್ನು, ಕಣ್ಣಿಗೆ ಸೊಪ್ಪು ತಿನ್ನು, ಆಮೇಲೆ ಕಣ್ಣಿಗೆ ಸ್ವಲ್ಪ ನೀರೆಚ್ಚು ಅಂತ ಹೇಳಿದ್ರೆ ಅವ್ನು ಕನ್ನಡದನ್ನ ಹಾಕೊಡ್ರು ಯಾರು ಹಾಕೊಡ್ತಾರ. ಹಾಗೆ ಡಾಕ್ಟರ್ ಮಾಹಿತಿ ಕೊಡ್ತಾರೆ, ಆದ್ರೆ ನಾವು ಮಾತ್ರೆ ಕೊಡ್ತಾರೆ, ನಾವು ಮಾಹಿತಿ ಕೊಡ್ತೀವಿ. ಓ ಲೆಫ್ಟ್ ಅಲ್ಲಿ ಯಾರು ಬಂದು ಲೆಫ್ಟ್ ಹ್ಯಾಂಡ್ ಎತ್ತಿ 1 2 3 4 5 6 ಇಳಿಸಿ. ಒಂದು 6 ಒಂದು 7 ಎಷ್ಟಾಯ್ತು? ನನಗೆ ಲೆಕ್ಕ ಸ್ವಲ್ಪ ಕಷ್ಟ. 13 ಆಯ್ತು. ಬಾಕಿ ಇರೋರಿಗೆ ಇರಲೇ ಇಲ್ವಾ? 2 ಬಂದ. ಓಕೆ, ಯಾರ್ಯಾರಿಗೆ 2 ಬಂತು? ಎಸ್, ಇಳಿಸಿ. ಯಾರಿಗೂ 2ರಲ್ಲಿ ಒಟ್ಟಿಗೆ ಉಸಿರು ಬರಲ್ಲ. ಯಾರಿಗೂ ಒಟ್ಟಿಗೆ 2ರಲ್ಲೂ ಉಸಿರು ಬರಲ್ಲ. ಅದು ಲೆಫ್ಟ್ ಅಲ್ಲಿ ಬರ್ತಾ ಇರ್ತದೆ, ಇಲ್ಲಿದ್ರೆ ರೈಟ್ ಅಲ್ಲಿ ಬರ್ತಾ ಇರ್ತದೆ. ನಾವು ಖುಷಿಯಲ್ಲಿದ್ದಾಗ, ಸಂತೋಷದಲ್ಲಿದ್ದಾಗ, ಆನಂದದಲ್ಲಿದ್ದಾಗ, ಇನ್ನೇನು ನಿದ್ದೆ ಬರ್ತಾ ಇದೆ ಅಂದಾಗ ಲೆಫ್ಟ್ ಅಲ್ಲಿ ಉಸಿರು ಬರ್ತದೆ. ಅರ್ಥ ಮಾಡ್ಕೊಳ್ಳಿ. ಕೆಲವರು ಅಯ್ಯೋ ನಿನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಆಗಲ್ಲ ಅಂತೀರ, ನಿಮ್ಮನ್ನ ಅರ್ಥ ಮಾಡ್ತೀವಿ ಅಷ್ಟು. ಹೇಳ್ತಾರೆ ಅಯ್ಯೋ ಗುರುಗಳೇ ಎಲ್ಲಾರು ಸರಿ ಆಗ್ತಾರೆ, ನಮ್ಮ ಯಜಮಾನರು ಸರಿ ಇಲ್ಲ, ಸರಿಯಾಗಲ್ಲ, ಹೇಳಿ 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 ನನ್ ಸಾಕು. ಅದಕ್ಕೆ ನಾನು ಯೋಗಕ್ಕೆ ಬರುವಾಗ ಹೇಳೋದು, ದಂಪತಿಗಳಿಬ್ರು ಬಂದ್ಬಿಡಿ, ದಂಪತಿಗಳಿಬ್ರು ಬಂದ್ಬಿಡಿ, ಅವಾಗ ಅಲ್ಲಿ ಸರಿ ಹೋಗ್ತದೆ. ಇನ್ನೊಬ್ಬ ಅಪ್ಪ ಹೇಳ್ತಾನೆ ಯಾರನ್ನು ಬೇಕಾದ್ರೂ ಸರಿ ಮಾಡೋದಮ್ಮ, ಶ್ರೀಮತಿ ಒಪ್ಪಲ್ಲ, ಅವನು ಒಪ್ಸಕ್ಕೆ ಆಗಲ್ಲ. ಇಬ್ರು ಬಂದ್ಬಿಡ್ಲಿ, ಇಬ್ರು ಬಂದ್ಬಿಡಿ ಕ್ಲಾಸ್ಗೆ. ಇನ್ ಕೆಲವರು ಓ ಅವನು ಹೇಳಿದಾರ ಅಲ್ಲಿ, ಅದು ನಿನ್ಗೆ ಹೇಳಿರೋದು, ನೀನ್ ತಿನ್ನು, ನನ್ನ ಮಾತ್ರ ಮಾಮೂಲಿ ಮಾಡ್ಕೊಟ್ಬಿಡು. ಸಿರಿಧಾನ್ಯ ತಿನ್ನಕ್ಕೆ ಹೇಳಿದ್ರೆ ನಿನಗೆ, ನನಗಲ್ಲ, ನನಗೆ ಮಾಮೂಲಿ ಏನ್ ಮಾಡ್ಬೇಕು ಅದು ಕೊಟ್ಬಿಟ್ಟಾನೆ. ಇಬ್ರು ಬಂದ್ರೆ ಒಂದೇ ಅಡಿಗೆ ಆಗ್ತದೆ, ಒಂದೇ ತರ ಆಗ್ತದೆ. ನಾವು ತುಂಬಾ ಟೆನ್ಷನ್ ಅಲ್ಲಿದ್ದಾಗ, ಕೋಪದಲ್ಲಿದ್ದಾಗ, ಆವೇಶದಲ್ಲಿದ್ದಾಗ, ಜೀವನವೇ ಬೇಡಪ್ಪ ಅಂತ ಜಿಗುಪ್ಸೆ ಬಂದಾಗ ರೈಟ್ ನಾಸಲ್ ಉಸಿರು ಬರ್ತದೆ. ಖುಷಿಯಲ್ಲಿದ್ದಾಗ, ಸಂತೋಷದಲ್ಲಿದ್ದಾಗ, ಆನಂದದಿಂದಾಗ ಲೆಫ್ಟ್, ಟೆನ್ಷನ್ ಅಲ್ಲಿದ್ದಾಗ, ವಯಸ್ಸಲ್ಲಿದ್ದಾಗ, ಅಯ್ಯೋ ಬೇಡಪ್ಪ ಅಂದಾಗ, ತಲೆನೋವಾದಾಗ, ಹೊಟ್ಟೆ ಹಸಿದಾಗ ರೈಟ್. 48 ನಿಮಿಷ ಲೆಫ್ಟ್ ಅಲ್ಲಿ ಬರ್ತಾ ಇದ್ರೆ 48 ನಿಮಿಷ ರೈಟ್ ಅಲ್ಲಿ, 48 ನಿಮಿಷ ರೈಟ್ ಅಲ್ಲಿ ಬಂದ್ರೆ ಲೆಫ್ಟ್ ಅಲ್ಲಿ ಬರ್ತಾರೆ. ಮತ್ತೆ ಇದು ಸಡನ್ ಯಾವಾಗ ಚೇಂಜ್ ಆಗ್ತದೆ? ಸಡನ್ ಚೇಂಜ್ ಆಗ್ತದೆ. ಇದು ಖುಷಿಯಲ್ಲಿ ಇರ್ತೀವಿ, ಲೆಫ್ಟ್ ಅಲ್ಲಿ ಬರ್ತಾ ಇದ್ದಲ್ವಾ, ಖುಷಿಯಲ್ಲಿ ಇರ್ತೀವಿ, ಪಾರ್ಟಿಯಲ್ಲಿ ಇರ್ತೀವಿ, ಫೋನ್ ರಿಂಗ್ ಆಯ್ತು, ರಿಸೀವ್ ಮಾಡ್ತೀವಿ. ಹಾ ಓ ಅಜ್ಜಿ ತೀರೋದ, ಉಸಿರಾಟದಲ್ಲಿ ಆಯ್ತು ಲೆಫ್ಟ್ ರೈಟ್. ಅಜ್ಜಿ ತೀರೋದಕ್ಕೆ ಟೆನ್ಷನ್ ಬಂದಿದ್ದಲ್ಲ, ನಾಳೆ ಟೂರ್ ಹೋಗಿದ್ದೆ, ಕ್ಯಾನ್ಸಲ್ ಆಯ್ತಾ ಅನ್ನೋದಷ್ಟೇ. ಏನ್ ಹೇಳೋದು ಅಂತ ಟೆನ್ಷನ್. ಅದೇ ಎಲ್ಲೋ ಹೋಗ್ತಾ ಇರ್ತೀವಿ, ಗಾಡಿಯಲ್ಲಿ ಕೀ ಇರುತ್ತೆ, ಜೋಬಲ್ ಇರುತ್ತೆ, ಲೆಫ್ಟ್ ಅಲ್ಲಿ ಉಸಿರು ಬರ್ತಾ ಇರ್ತದೆ, ಖುಷಿಲಿ ಇರ್ತೀವಿ. ಗಾಡಿ ಹತ್ರ ಹೋಗಿ ಜೋಬಲ್ ಕೈ ಹಾಕ್ತೀವಿ, ಕೀ ಇರಲ್ಲ, ಟೆನ್ಷನ್. ಉಸಿರಾಟದಲ್ಲಿ ಬಂದು ಲೆಫ್ಟ್ ಇಂದ ರೈಟ್ ಬಂದು, ಅಯ್ಯೋ ಎಲ್ಲಿ ಇಟ್ಬಿಟ್ಟೆ ನೋಡು, ಅಲ್ಲಿ ಇಟ್ಟ ಇಲ್ಲಿ ಇಟ್ಟ ಅಂತೆಲ್ಲ ಹೇಳ್ತೀವಿ. ಕೊನೆಗೆ ನೋಡಿದ್ರೆ ಈ ಜೋಬಲ್ ಇದೆ, ಸಿಕ್ತು, ರೈಟ್ ಅಲ್ಲಿ ಉಸಿರು ಬಂತು. ಇದಕ್ಕೆಲ್ಲ ಏನ್ ಕಾರಣ? ಉಸಿರಾಟಕ್ಕೆ ಏನ್ ಕಾರಣ? ಮನಸ್ಥಿತಿ, ಮನಸ್ಸಿನ ಸ್ಥಿತಿ ಎಲ್ಲ ಇರೋದು ನಿನ್ನ ಮನಸ್ಸಿನಲ್ಲಿ.
ಅದಕ್ಕೆ ಮೂಲ ಉಸಿರು. ಅದಕ್ಕೆ ಬಸವಣ್ಣವರು ಅವತ್ತೇ ಹೇಳಿದ್ರು, ಉಸಿರು ಒಳಗೆ ಇದ್ರೆ ಜೀವ, ಉಸಿರು ಹೊರಗೆ ಹೋದ್ರೆ ಶವ. ಉಸಿರಾಟದಲ್ಲೇ ನಿಂತಿರುವುದು. ಈ ಉಸಿರಾಟವನ್ನ, ನಿಮ್ಮ ದೇಹಕ್ಕೆ ಬಂದಿರುವಂತಹ ಕಾಯಿಲೆಗಳನ್ನ ನೀವೇ ಹೇಗೆ ವಾಸಿ ಮಾಡ್ಕೊಳ್ಬಹುದು ಅಂದ್ರೆ, ನಿಮ್ಮ ಜೀವನದಲ್ಲಿ ಅನೇಕ ಗುರಿಗಳನ್ನು ಇಟ್ಕೊಂಡು ಯಶಸ್ವಿಯಾಗಬೇಕು, ನಾನು ನಂಬರ್ 1 ಆಗ್ಬೇಕನ್ನೋರಿಗೆ ನಾನು ಆಗಲೇ ಒಂದು ಕೆಲಸ ಹೇಳ್ಕೊಟ್ಟೆ. ಏನಪ್ಪ ಅಂದ್ರೆ, ನಿಮ್ಮ ಮೂಗಿನಲ್ಲಿ ಬರುವ ಉಸಿರನ್ನ ಗಮನಿಸಿ. ಇವತ್ತು ಜಗತ್ತಿನಲ್ಲಿ ಅನೇಕ ವಿಧಾನದ ಧ್ಯಾನಗಳಿದೆ, ತುಂಬಾ ಧ್ಯಾನ ಇದೆ. ಕೆಲವರೆಲ್ಲ ಹೇಳ್ತಾರೆ, ಬನ್ನಿ ಪೇಪರ್ ಹಾಕ್ತಾರೆ 12 ದಿನ ಯೋಗ ಕ್ಲಾಸು, ಕುಂಡಲಿನಿ ಜಾಗೃತಿ ಮಾಡ್ಕೊಡ್ತೀನಿ, ಶುಗರ್ ಕಡಿಮೆ ಮಾಡ್ಕೊಡ್ತೀನಿ, BP ಕಡಿಮೆ ಮಾಡ್ಕೊಡ್ತೀನಿ ಎಲ್ಲ ಹೇಳ್ತಾರೆ. ಹೋಗೋದು ಹೋಗಿ, ಕೂತಿ ಜಾಗದಲ್ಲೇ ಕಡಿಮೆ ಮಾಡಿಸ್ಕೊಡ್ತೀನಿ. ನೀವೇ ನಿಮ್ಮ ಹತ್ರನೇ ಇದೆ, ನಿಮ್ಮ ಹತ್ರನೇ ಇದೆ, ನಿಮ್ಮ ಕೈಯಲ್ಲಿ ಅದನ್ನೇ ಸರಿ ಮಾಡ್ಕೊಡ್ತೀನಿ. ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲ ಎಲ್ಲಿದೆ ಗೊತ್ತಾ? ಯಾರ ಹತ್ರ ಇದೆ ಗೊತ್ತಾ? ನಿಮ್ಮ ಹತ್ರ ಇದೆ. ನೀವು ಮಾಡ್ಬೇಕಷ್ಟೇ. ನೀವು ತುಂಬಾ ಪ್ರಾಣಿಗಳನ್ನ ನೋಡಿದ್ದೀರಲ್ಲ, ನಾಯಿ ನೋಡಿದಿರಿ, ಬೆಕ್ಕು ನೋಡಿದಿರಿ, ಹಸು ನೋಡಿದಿರಿ, ಎಲ್ಲ ನೋಡಿದಿರಿ. ಅವುಗಳೆಲ್ಲವ ಮುಪ್ಪಾಗಿರೋದು ನೋಡಿದಿರಲ್ಲ, ವಯಸ್ಸಾಗಿರೋದು ನೋಡಿದಿರಿ. ಹಸು ಕರು ನೋಡಿದಿರಿ, ವಯಸ್ಸಾಗಿರೋದು ನೋಡಿದಿರಿ. ಮನುಷ್ಯರು ಚಿಕ್ಕ ಮಗು ನೋಡಿದಿರಿ, ಮುದುಕರು ನೋಡಿದಿರಿ. ನಾಯಿ ಚಿಕ್ಕ ಮರಿ ನೋಡಿದಿರಿ, ದೊಡ್ಡ ನೋಡಿದಿರಿ. ಹಾವಿನಲ್ಲಿ ಮುದಿಯಾದ ಹಾವನ್ನ ಯಾರು ನೋಡಿದಿರಾ? ವಯಸ್ಸಾಗಿದ್ದ ಹಾವನ್ನ ಯಾರು ನೋಡಿದಿರಾ? ಮುಪ್ಪಾಗಿರೋ ಹಾವನ್ನು ನೋಡಿದಿರಾ? ಇಲ್ಲ. ಕಾರಣ ಏನಂದ್ರೆ, ಹಾವು ಏನ್ ಮಾಡ್ತಾ ಇರ್ತದೆ? ಜಡೆಯನ್ನು ಎತ್ತಿ ಹೀಗೆ 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 ಮಾಡ್ತಾ ಇರೋದು ನೋಡಿದಿರಾ? ಹಾಗೆ ನೀವು ಕೂಡ ಯಾವಾಗಲೂ ಹೆಂಗಾಗಿರ್ಬೇಕಾದ್ರೆ, ನಾನೊಂದು ಸರಳವಾದ ಸೂತ್ರವನ್ನು ಹೇಳ್ಕೊಡ್ತೀನಿ, ಅದನ್ನ ಅಭ್ಯಾಸ ಮಾಡಿ. ಕುತ್ಕೊಳ್ಬೋದ ನಿಮ್ಮ ಮುಂದೆ? ಈಗ ಕುಳಿತುಕೊಂಡು ಜಸ್ಟ್ ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಎಲ್ಲ ಕಂಪ್ಯೂಟರ್ ಮೋಸ್ ನೋಡಿರ್ತೀರಿ, ಏನೋ ಒಂದು 2 ನಿಮಿಷ ಟೈಮ್ ಸಿಕ್ತು, ಸುಮ್ಮನೆ ಜಸ್ಟ್ ಹೀಗೂ ಮಾಡ್ಬೋದು, ಇನ್ನು ಸ್ವಲ್ಪ ಟರ್ನ್ ಆದರೆ ಹೀಗೂ ಮಾಡ್ಬೋದು. ಇಷ್ಟು ಮಾಡ್ಬೋದು. ಇಲ್ಲೇನಾಗ್ತದೆ ನೀವೇ ಹೇಳ್ಬೇಕು ನನಗೆ. ಇಲ್ಲೇನೋ ಆಗ್ತದೆ, ಸ್ಟ್ರೆಚ್ ಅಂಡ್ ಸ್ವೆಟ್ ಅಂತ ಹೇಳಿ. ಏನೋ ದೇಹಕ್ಕೆ ಸ್ವಲ್ಪ ಕೆಲಸ ಕೊಡಲೇಬೇಕು. ನಾನು ಕೆಲಸ ಮಾಡಿದ್ರೆ ಸೌದು ಹೋಗ್ತೀನಿ, ಕೆಲಸ ಮಾಡಿದ್ರೆ ಅವಮಾನ, ನನ್ನ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಹೋಗೋದೇ ಕಷ್ಟ. ಕೆಲವರು ಮನೇಲಿ 4-5 ಜನ ಇದ್ಬಿಟ್ರಂತೂ ಮುಗ್ದೇ ಹೋಗ್ತಾರೆ. ಏನು ನಾನು ಒಬ್ಬನೇ ಮಾಡೋದು ಹೇಳಿದ್ರು, ನೀನು ಮಾಡೋದು, ನಿನ್ನ ಆರೋಗ್ಯ ಚೆನ್ನಾಗಿತ್ತು ಮಾಡಿದ್ರೆ 4 ಜನ ಉಪಯೋಗನೂ ಆಯ್ತು, ನಿನ್ನ ಆರೋಗ್ಯ ಚೆನ್ನಾಗಿತ್ತು. ಕೆಲವರು ಎಲ್ಲ ಮನೇಲಿ ಏನ್ ಮಾಡ್ತಾರೆ, ನಾನು ದೊಡ್ಡವನ ಅಣ್ಣ ಅಂತ ನೋಡಿ ಅವನು ಸುಮ್ಮನೆ ಇರ್ತಾನೆ, ಯಾವಾಗ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಇರ್ತಾನೆ, ಅವ್ನು ಬೇಗ ಕಾಯಿಲೆ ಬರ್ಬೋದು. ಕಿರಿಯವರು ಓಡಾಟ ಕೆಲಸ ಮಾಡ್ತಾ ಇರ್ತಾರೆ, ಅವ್ರೇನೋ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಉಳಿದುಕೊಂಡು ಚೇರಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೆ ಎಲ್ಲೋ ನಿಂತಿದ್ವಿ, ಆ ಕಡೆ ಒಂದು 10 ಸರಿ, ಈ ಕಡೆ ಒಂದು 10 ಸರಿ ಕೂತಿದ್ರೆ ಚೇರಲ್ಲಿ ಹೆಂಗೋ ಹಿಂಗ್ ತಿರುಗಿ ಪರವಾಗಿಲ್ಲ, ಆರಾಮಾಗ್ತೀರಿ. ಮತ್ತೆ ಕೂತು ಕೂತು ಸ್ಟ್ರೆಸ್ ಆಗಿದೆ, ತುಂಬಾ ಸ್ಟ್ರೆಸ್ ಆಗಿದೆ, ಕೈಯನ್ನು ಹೀಗೆ ಇಟ್ಕೊಳ್ಳೋದು, ಹೀಗೆ ಇಟ್ಕೊಳ್ಳೋದು, ಸುಮ್ಮನೆ 1 ನಿಮಿಷಕ್ಕೆ ಮಾಡಿ ಮಾಡಿ ನೋಡೋದು, ಮಾಡಿ ಅದೇನಾಗ್ತದೆ ನೋಡ್ತೀನಿ, ನಾನು ಏನಾಗ್ತದೆ. ಹೀಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ, ಹೀಗೆ ಹೀಗೆಲ್ಲ ಹೀಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಬೇಕು, ಹೀಗೆಲ್ಲ ಹೀಗೆಲ್ಲ ಹೀಗೆ 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 ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳೋದು, ತಲೆ ಮೇಲೆ ಹೀಗೆ ಇಟ್ಕೊಳ್ಳೋದು, ಸುಮ್ಮನೆ ಇರೋದು, ಸುಮ್ಮನೆ ಹಿಂಗೆ ಬರ್ಬೋದು. ರೈಟ್ ಬೆನ್ನು ಸ್ಟ್ರೈಟ್ ಇರಬೇಕು, ಈಗ ಲೆಫ್ಟು ಅಲ್ಲಿ ಸ್ವಲ್ಪ ಏನೋ ಎಳ್ತಾ ಬರ್ತಾರೆ ನೋಡ್ಬೇಕು, ಸ್ವಲ್ಪ ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ, ಎಸ್ ಬಿಟ್ಬಿಡಿ, ಆರಾಮಾಗಿ ಒಂದು 10 ಸೆಕೆಂಡು ಆರಾಮಾಗಿ ಕೂತ್ಕೊಳ್ಳಿ. ಯಾರಾದರೂ ಏನಪ್ಪ ಕಣ್ಣು ಮುಚ್ಕೊಂಡು ಪ್ರಾಣಾಯಾಮ ಮಾಡ್ತಾ ಇದ್ದಾನಲ್ಲ ಅಂದ್ರೆ ಬೇಡ, ಕಣ್ಣು ಓಪನ್ ಮಾಡ್ಬೇಡ.
ಒಂದು 4 ಸರಿ ಉಸಿರು ತಗೊಳ್ಳಿ ನೋಡೋಣ. ಜೋರ ಉಸಿರು ತಗೊಳ್ಳಿ ಫುಲ್ಲು. ಈ ಉಸಿರು ತಗೊಳ್ಳೋದು, ದೀರ್ಘ ಉಸಿರು ತಗೊಳ್ಳೋದ್ರಿಂದ ದೇಹದ ತೂಕನು ತಾನೇ ಕಡಿಮೆ ಆಗ್ತದೆ. ಒಮ್ಮೆ ದೀರ್ಘವಾದ ಉಸಿರು ತಗೊಂಡು ಉಸಿರು ಬಿಟ್ರೆ 100 ಸರಿ ಉಸಿರು ತಗೊಂಡು ಉಸಿರು ಬಿಟ್ರೆ ದೇಹದ 10 ಗ್ರಾಮ್ ತೂಕ ಕಡಿಮೆ ಆಗ್ತದೆ. ಉಸಿರು ತಗೊಳ್ಬೇಕು. ಆಮ್ಲಜನಕ ಜಾಸ್ತಿ ತಗೊಂಡಷ್ಟು ಶ್ವಾಸಕೋಶ ವಿಶಾಲ ಆಗ್ತದೆ. ಹೆಚ್ಚು ಹೊತ್ತು ಉಸಿರು ಇಟ್ಕೊಂಡು ಹೊರಗಡೆ ಬಿಟ್ರೆ ಟಾಕ್ಸಿನ್ ಹೊರಗಡೆ ಹೋಗ್ತದೆ. ಇವೆಲ್ಲ ಏನ್ ತಿಳ್ಕೊಂಡಿದ್ದೀರಿ ಅಂದ್ರೆ, ನಾನು ಫ್ರೆಶ್ ಆಗ್ಬಿಟ್ಟೆ, ನಾನು ಫ್ರೆಶ್ ಆಗ್ಬಿಟ್ಟೆ. ಮಲಮೂತ್ರ ಬೆವರಿನ ಮೂಲಕ ನಮ್ಮ ದೇಹದಲ್ಲಿ ಮಲ ಮೂತ್ರ ಬೆವರಿನ ಮೂಲಕ ದೇಹ ಶುದ್ಧ ಆಗೋದು 10% ಮಾತ್ರ. ಇನ್ನು 90% ಶುದ್ಧ ಆಗೋದು ಉಸಿರಿನ ಮೂಲಕ. ಉಸಿರು ಜಾಸ್ತಿ ತಕೊಂಡು ನಿಧಾನದಲ್ಲಿ ಬಿಟ್ರೆ ಟಾಕ್ಸಿನ್ ಎಲ್ಲ ಹೋಗೋದು ಯಾವುದರಿಂದ? ಉಸಿರಿನ ಮೂಲಕ. ಅದಕ್ಕೆ ಹೇಳೋದು ಉಸಿರು ಜಾಸ್ತಿ ತಗೊಂಡು ಉಸಿರು ಬಿಡಿ. ಕೈಯನ್ನ ಒಂದು 50 ಸಾರಿ ಹೀಗೆ ಮಾಡೋದು. ಹೀಗೆ ಮಾಡಿ 50 ಸಾರಿ, 50 ಸಾರಿ ಮಾಡೋದು. ನೀವು 50 ಸಾರಿ ಮಾಡಿ ನಿಮ್ಮ ಲೈಫಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋ ಶಬ್ದನೇ ಇಲ್ಲ. ಹಾರ್ಟ್ ಅಟ್ಯಾಕ್ ಬರಲ್ಲ. ಎಂಜೋಗ್ರಾಮ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟೆಂಟ್ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೆಲ್ಲ ಯಾರಿಗೆ ಅಂದ್ರೆ ಇದು ಮಾಡ್ತಾ ಇರೋರಿಗೆ. ಹೋಗಿ ನೋಡಿ, ಜಯದೇವದಲ್ಲೋ ನಾರಾಯಣ ಹೃದಯದಲ್ಲೋ ಯಾರೋ ತಾತನಿಗೋ ಅಜ್ಜಿಗೋ ಅಡ್ಮಿಟ್ ಮಾಡಿದ್ದಾರೆ ಅಂದ್ರೆ ಕೈಯಲ್ಲಿ ಒಂದು ಬಾಲ್ ಕೊಟ್ಟಿರ್ತಾರೆ, ಅಂತ ಇರ್ತಾರೆ. ನೀವೇನ್ ತಿಳ್ಕೊಳ್ತೀರಿ ಅಂದ್ರೆ, ತಾತನಿಗೆ ಸಾಯೋ ಕಾಲ ಬಂದ್ಬಿಡ್ತು, ಚಿಕ್ಕ ಹುಡುಗರಾಗಿದ್ದಾಗ ಚೆಂಡು ಅಂದ್ರೆ ಆಸೆ ಇತ್ತು, ಯಾರು ತೆಗೆದುಕೊಟ್ಟಿರ್ಲಿಲ್ಲ, ಈಗ ತೆಗೆದುಕೊಟ್ಟಿದ್ದಾರೆ, ಅಮ್ಕೊಂಡು ಕೂತಿದ್ದಾನೆ. ಸಮಯ ಸಿಕ್ಕರೆ ಏನು ಖರ್ಚಿದೆಯಾ? ಏನು ಖರ್ಚಿಲ್ಲ. ಟೈಮ್ ಇದೆಯಾ? ಟೈಮ್ ಬೇಕಾ? ಟೈಮ್ ಬೇಕಾದಷ್ಟು ಇದೆಯಲ್ಲ, ಕೂತಿ ಜಾಗದಲ್ಲಿ ಮಾಡ್ಬೋದು. ಎಷ್ಟೋ ಜನ ಟಿವಿ ನೋಡ್ತಾ, ನ್ಯೂಸ್ ಪೇಪರ್ ನೋಡ್ತಾ ಎಷ್ಟೋ ಕಾಲಗಳಿರ್ತೀರಲ್ಲ, ಹಿಂಗೆ ಮಾಡಿ 50 ಸರಿ ಮಾಡಿ. ನಿಮ್ಮ ಹೃದಯ ಹಾಗೆ ಚಂಗ್ 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 ಅಂತ ಅಷ್ಟು ಚೆನ್ನಾಗಿರ್ತದೆ. ಹೃದಯ ಆಘಾತ ಯಾವಾಗ ಆಗ್ತದೆ ಯಾರು ಅಂತ ಹೇಳ್ತಾರಲ್ಲ, ನಾಳೆನೇ ಆಗ್ತದೆ ಅಂದರೆ ಇವತ್ತೇ ತಪ್ಪಿಸ್ಕೋಬೋದು. ನೀವು ಕೈಯನ್ನು ಬೆಳಿಗ್ಗೆ ಸಾಯಂಕಾಲ ಒಂದು 50 ಸರಿ ಯೋಗ ಮಾಡೋ ಟೈಮ್ ಇಲ್ಲ. ಬೆಳಿಗ್ಗೆ ಹೊತ್ತು ಎಲ್ಲೋ ಸೆಂಟ್ರಲ್ಲಿ ಎಲ್ಲ ಊಟ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಗುರುಗಳು ದೇಶ ಸುತ್ತಾಗಿದ್ದಾರೆ. ಯಾರಿದ್ದಾರೆ ನಮ್ಮ ದೇಶದ ದೊಡ್ಡ ದೊಡ್ಡ ಗುರುಗಳು? ಇಲ್ಲಿರೋದೇ ಇಲ್ಲ. ಒಂದಿನ ಫಾರಿನ್ ಲಂಡನ್, ಒಂದಿನ ಅಲ್ಲಿ, ಒಂದಿನ ಇಲ್ಲೇ ಆಗ್ತಾರೆ. ಆಮೇಲೆ ಅವ್ರ ಶಿಷ್ಯರು ಯಾರೋ ಯೋಗ ಹೇಳ್ಕೊಡ್ತಾರೆ. ಅವರೇನು ಕಂಡೀಷನ್ ಆಗ್ತದೆ, ನಮ್ಮ ಗುರುವಿಂದ ಕಲಿದರೆ ಇನ್ನೊಬ್ಬರಿಗೆ ನಾನು ಹೇಳ್ಕೊಡೋದಿಲ್ಲ ಅಂತ ಹೇಳಿ ಕಂಡೀಷನ್ ಆಗುತ್ತಾರೆ. ಕೈಯಲ್ಲಿ ಹೀಗೆ ಮಾಡಬೇಕು. ಯಾಕೆ ಹೊಡಿಬೋದಾಗಿ ಹೊಡೀರಿ ನೋಡೋಣ. ಶಬ್ದ ಬರ್ಬೇಕು ಸ್ವಲ್ಪ ಹೊಡಿ. ಕೊನೆಯ ಉಸಿರಿರುವವರೆಗೆ ನನ್ನ ದೇಹಕ್ಕೆ BP ಶುಗರು ಬರಲೇಬಾರದು ಅನ್ನುವರು ಬೆಳಿಗ್ಗೆ ಎದ್ದು ಯಾವುದೋ ಆನ್ಲೈನಲ್ಲೋ ಯೋಗ ಕ್ಲಾಸ್ ಬುಕ್ ಮಾಡೋದು, ಆಮೇಲೆ ಹೋಗಿ ಹೆಸರು ಕೊಟ್ಟು 2 ದಿನ ಹೋಗಿ ಮಾಡಿ, ಯೋಗ ನಾನು ಯೋಗ ಕ್ಲಾಸ್ ಓದಿದ್ದೆ ಅಂತ ಹೇಳಿ ಯೋಗಕ್ಕೆ ಅವಮಾನ ಮಾಡಬೇಡ. ಆಮೇಲೆ ಜೂನ್ 21ಕ್ಕೆ ಯೋಗ ಡೇ ಆಚರಿಸಿ ಖುಷಿ ಪಡೋದು ಬೇಡ. ಮನೆಯಲ್ಲಿ ಏನು ಬೆಳಿಗ್ಗೆ ಎದ್ದು ಹೀಗೆ ಒಂದು 50, ಹೀಗೆ ಅಲ್ಲ, ಶಬ್ದ ಬರಬೇಕು.
ಹೀಗೆ 50, ದೃಷ್ಟಿ ಇಲ್ಲೇ ಇರಬೇಕು, ಹೀಗೆ ಅಲ್ಲ, ಹೀಗೆ ಹೀಗೆ 50, ಹೀಗೆ 50, ಹೀಗೆ 50, ಕೈ ಹಿಂದೆಡೆಗೆ ಅಟ್ಟಿದ್ರೆ ಹೀಗೆ 50. ಎಷ್ಟಾಯ್ತು? 200. ಹೀಗೆ 50. 300 ಸಾಕು. ಇನ್ನು ಸ್ವಲ್ಪ ಬೇಕು ಅಂದ್ರೆ ಹೀಗೆ 50 ಮಾಡ್ಬೋದು. 350 ಕ್ಲಾಪ್ ಮಾಡ್ಬಿಟ್ರೆ ನಿಮ್ಮ ಲೈಫಲ್ಲಿ ಇನ್ನೇನು ಶುಗರು ಬಿ ಪಿ ಏನು ಬರುತ್ತೆ. ಯಾಕಂದ್ರೆ ಇಡೀ ದೇಹವನ್ನು ಕಂಟ್ರೋಲ್ ಮಾಡೋದು ನಮ್ಮ ಹಸ್ತ. ಇಲ್ಲಿವರೆಗೆ 36 ಪಾಯಿಂಟ್ ಇದೆ. ಆ 36 ಪಾಯಿಂಟ್ ಇಲ್ಲೆಲ್ಲ ಇದೆ. ಇದಕ್ಕೆ ಪ್ರೆಷರ್ ಹಾಕಿದ್ರೆ ಇದೆಲ್ಲ ಚೈತನ್ಯ, ಅಷ್ಟು ಶಕ್ತಿ ಇದೆ. ಇದನ್ನಾದ್ರೂ ಮಾಡ್ಬೋದು. ಕಾಪಾಡಿದ್ರೆ ಕಷ್ಟ ಇದೆಯಾ? ಒಂದಿನ ಹೊಡಿತೀವಿ, 2 ದಿನ ಹೊಡಿತೀವಿ, ಆಮೇಲೆ ನಾಳೆ ಬರೋ ಶುಗರ್ 25 ದಿವಸ ಆಗಿ ಅದು ಯಾವಾಗ ಬರೋದು ಬರಲಿ ಬಿಡಿ, ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಸಲ ಒಂದು ಅಟ್ಯಾಕ್, ಡಿಸೀಸ್ ಅಟ್ಯಾಕ್ ಆಯಿತು, ಅದಿನ್ನು ಹೋಗಲ್ಲ, ಬರ್ದಾಗೆ ನೋಡ್ಬೇಕು. ಆಮೇಲೆ ಇನ್ನೂ ಒಂದು ಸರಳವಾದ ವಿಧಾನ, ಕೂತಿದ್ದ ಜಾಗದಲ್ಲೇ ಆರ್ಗನ್ಸ್ಗಳೆಲ್ಲ ಚೈತನ್ಯ ಆಗಬೇಕು. ನಮ್ಮ ದೇಹದಲ್ಲಿರುವಂಥ ಆರ್ಗನ್ಸ್ ಇರ್ತದೆ, ಲಿವರು, ಪ್ಯಾಂಕ್ರಿಯಾಸ್, ಕಿಡ್ನಿ, ಅವು ಇವು ಆಡೋದು ಡ್ಯಾಮೇಜ್ ಆಗೋದಿರಲಿ, ಚಿಂತೆ ಮಾಡಬೇಡಿ. ಅದು ಹೋಗಿ ಅವನ ಹತ್ರ ಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಕ್ಲೀನಾಗಿ ಒಂದು ಕಾರ್ಪೆಟ್ ಹಾಕೊಂಡು ಮಲ್ಕೋಬೇಕು. ಅದು ಕೂತಿ ಜಾಗದಲ್ಲಿ ಮಾಡಿಸ್ತೇನೆ. ಎಡಗೈ ಎದೆ ಮೇಲೆ ಇಟ್ಬಿಡಿ, ಲೆಫ್ಟ್ ಹ್ಯಾಂಡ್, ಬಲಗೈ ಹೊಟ್ಟೆ ಮೇಲೆ ಹೇಗೆ ನಾಭಿಯ ಮೇಲೆ, ನಮ್ಮ ಮಕ್ಕಳ ಮೇಲೆ ಇರಬೇಕು, ರೈಟ್ ಮೇಲೆ. ಮಾಮೂಲಿ ಉಸಿರಾಟ ಮಾಡ್ತಾ ಇದ್ದೀವಿ. ಒಂದು ಪ್ರಶ್ನೆ ಕೇಳ್ತೀನಿ, ಆಮೇಲೆ ಉತ್ತರ ಹೇಳ್ಬೋದು. ಉಸಿರಾಟ ಮಾಡ್ತಾ ಇದ್ದೀವಿ, ಉಸಿರಾಟ ಮಾಡುವಾಗ ನಿಮ್ಮ ಬಲಗೈಯ ಏರುಪೇರನ್ನೇ ಗಮನಿಸಿ, ಬಲಗೈಯ ಏರುಪೇರನ್ನೇ ಗಮನಿಸಿ. ಬಲಗೈ ಮೇಲೆ ಕೆಳಗೆ ಬರೋದನ್ನ ಸೂಕ್ಷ್ಮವಾಗಿ ಗಮನಿಸಿ. ಬಲಗೈ ಹಿಂದೆ ಮುಂದೆ ಮುಂದೆ ಹಿಂದೆ ಬರೋದನ್ನ ಗಮನಿಸಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ, ನೆಲ ನೋಡಿ, ಆಮೇಲೆ ಮುಂದೆ ಗೋಡೆ. ಸಣ್ಣದೊಂದು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಬಲಗೈ ಏರುಪೇರು ಗಮನಿಸಿ ಕೇಳಿದೆ. ಉಸಿರು ತಗೊಳ್ಳುವಾಗ ಹೊಟ್ಟೆ ಮುಂದೆ ಬರಬೇಕು, ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದೆ ಹೋಗ್ಬೇಕು. ಇದು ಸಿಸ್ಟಮ್ ಕರೆಕ್ಟ್ ಇದೆ. ಯಾರಿಗೆ ಉಸಿರು ತಗೊಳ್ಳುವಾಗ ಹೊಟ್ಟೆ ಹಿಂದೆ ಹೋಗುತ್ತೆ, ಉಸಿರು ಬಿಟ್ಟಾಗ ಮುಂದೆ ಬರುತ್ತೆ, ಭಯ ಪಡಬೇಡಿ. ಏನೋ ಒಳಗಡೆ ಪ್ರಾಬ್ಲಮ್ ಇದೆ ಅಂತ. ಲ್ಯಾಬ್ ಹೋಗ್ಬೇಕು ಅಂತೇನಿಲ್ಲ. ನಾನು ಯಾರನ್ನ ಲ್ಯಾಬ್ಗೆ ಡಾಕ್ಟರ್ ಹತ್ರ ಕಳ್ಸೋದು ಬಂದಿಲ್ಲ. ನೀನೇ ಟೆಸ್ಟ್ ಮಾಡ್ಕೊ. ಇನ್ನೊಂದ್ಸರಿ ಮಾಡಿ ಡೌಟ್ ಎಡಗೈ ಎದೆ ಮೇಲೆ, ಬಲಗೈ ಹೊಟ್ಟೆ ಮೇಲೆ. ಕಣ್ಣು ಮುಚ್ಕೊಂಡು ಉಸಿರು ತಗೊಳ್ಳಿ. ಆಗ ಹೊಟ್ಟೆ ಏನಾಗ್ತಾ ಇದೆ ನೋಡಿ. ಉಸಿರು ತಗೊಳ್ಳುವಾಗ ಹೊಟ್ಟೆ ಮುಂದಕ್ಕೆ ಬರಬೇಕು, ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದಕ್ಕೆ ಹೋಗಬೇಕು. ನಾವು ಬೆಲೂನಿಗೆ ಗಾಳಿ ತುಂಬಿಸಿದಾಗ ಬೆಲೂನ್ ದಪ್ಪಗಾಗುತ್ತೆ, ಗಾಳಿ ಬಿಟ್ಟಾಗ ಬೆಲೂನು ಒಳಗೆ ಹೋಗುತ್ತೆ. ಎಸ್, ಕಣ್ಣನ್ನು ತೆರೆಯಿರಿ. ಗೊತ್ತಾಯ್ತಾ? ಏನಾಯ್ತು? ಸರಿ ಇದೆಯಾ ಸಿಸ್ಟಮ್? ವ್ಯತ್ಯಾಸ ಇದೆಯಾ? ಯಾರಿಗೆ ವ್ಯತ್ಯಾಸ ಬರುತ್ತೆ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಕ್ರಾನಿಕ್ ಡಿಸೀಸ್ ವಾಸಿ ಮಾಡಕ್ಕೆ ಆಗಲ್ಲ ಅನ್ನುವಂಥ ಕಾಯಿಲೆ ಇರೋರಿಗೆ. ನೀವೇ ಬೇಕಾದ್ರೆ ಮನೆಗೆ ಹೋಗಿ ನೋಡಿ, ಬೇಕಾದ್ರೆ ಯಾಕಂದ್ರೆ ಓಪನ್ ಹಾರ್ಟ್ ಸರ್ಜರಿ ಆಗಿರೋರಿಗೆ, ಕಿಡ್ನಿ ಫೇಲರ್ ಆಗಿರೋರಿಗೆ, ಡಯಾಲಿಸಿಸ್ ಮಾಡೋರಿಗೆ ಈ ಸಿಸ್ಟಮ್ ಹೇಗಿರುತ್ತೆ? ವಿರುದ್ಧ ಇರುತ್ತೆ. ಉಸಿರು ತಗೊಳ್ಳುವಾಗ ಮುಂದಕ್ಕೆ ಬರೋ ಹೊಟ್ಟೆ ಏನಾಗುತ್ತೆ? ಹಿಂದಕ್ಕೆ ಹೋಗುತ್ತೆ. ಉಸಿರು ಬಿಟ್ಟಾಗ ಹೊಟ್ಟೆ ಮುಂದೆ ಬರುತ್ತೆ. ಅದು ವಿರುದ್ಧ ಸಿಸ್ಟಮ್.
ಇದನ್ನು ನಾವು ಹೇಗೆ ಸರಿಪಡಿಸ್ಕೋಬಹುದು ಅಂದ್ರೆ, ಒಳಗಡೆ ಎಷ್ಟೇ ಪಾರ್ಟ್ಸ್ ಕೆಟ್ಟೋಗಿರ್ಲಿ, ಹೋಗ್ಬಿಟ್ಟಿರ್ಲಿ, ಚಿಂತೆ ಮಾಡಬೇಡಿ. ಡಾಕ್ಟರ್ ಹೇಳಿದ್ಮೇಲೆ ಚಿಂತೆ ಮಾಡೋದ್ಕಿಂತ ಈಗಲೇನೆ ಇವತ್ತಿಂದಾನೆ ಮನೆಯಲ್ಲಿ ಒಂದು ಕಾರ್ಪೆಟ್ ಚಾಪೆ ಮೇಲೆ ಮಲ್ಕೊಂಡು ಎಡಗೆ ಎದೆ ಮೇಲೆ ಬಲಗೆ ಹೊಟ್ಟೆ ಮೇಲೆ ಇಟ್ಕೊಂಡು ಒಂದು 5 ನಿಮಿಷ ಇಟ್ಬಿಡ್ಬೇಕು ಅಷ್ಟೇ. ಒಳಗಡೆ ಎಂಥ ರೋಗ ಇದ್ರು ತಾನಾಗಿ ಹೊರಗಡೆ. ಇದರಿಂದ ಸ್ಟ್ರೆಸ್ ಫ್ರೀ ಆಗ್ತೀರಿ. ದಯಮಾಡಿ ಈ ಬೆಂಗಳೂರು ನಗರದಲ್ಲಿ ಈ ಒತ್ತಡದಲ್ಲಿ ಡ್ಯೂಟಿ ಮುಗಿಸಿ ಮನೆಗೆ ಬಂದಿದ್ದ ತಕ್ಷಣ ಏನೂ ಕುಡಿಲಿಕ್ಕೆ ಹೋಗ್ಬೇಡಿ, ಏನೂ ತಿನ್ಲಿಕ್ಕೆ ಹೋಗ್ಬೇಡಿ. ಮುಖಕ್ಕೆ ಸ್ವಲ್ಪ ನೀರು ಹಾಕೊಂಡು ಒಂದು ಚಾಪೆ ಹಾಕೊಂಡು ಒಂದು 5 ನಿಮಿಷ ಸುಮ್ಮನೆ ಮಲಗಿಬಿಡಿ. ಸುಮ್ಮನೆ ಮಲಗಿಬಿಡಿ. ಸ್ಟ್ರೆಸ್ ಅದು ಈಕ್ವಲ್ ಟು FRCS ಡಾಕ್ಟರ್ ಜೊತೆಲಿದ್ದೇವೆ ಅಷ್ಟು ಎಡಗೈ ಎದೆ ಮೇಲೆ ಬಲಗೈ ಮೇಲೆ. ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಮಾಡಕ್ಕೆ ಹೋಗ್ಬೇಡಿ, ರಿವರ್ಸ್ ಆಗ್ತದೆ. ಹೀಗೆ ಇರಬೇಕು. ಲೆಫ್ಟ್ ಹ್ಯಾಂಡ್ ಇಲ್ಲಿರಬೇಕು, ರೈಟ್ ಹ್ಯಾಂಡ್ ಇಲ್ಲಿ. ಒಂದು 5 ನಿಮಿಷ ಹಾಕೊಂಡು ಆರಾಮ. ಮತ್ತೆ ಕೆಲವು ಸೂತ್ರಗಳನ್ನ ಜೀವನದ ಕೊನೆಯವರೆಗೂ ಪಾಲಿಸುವಂತ ಕೆಲವು ಸೂತ್ರಗಳನ್ನು ಹೇಳ್ಕೊಡ್ತೀನಿ. ಹುಬ್ಬಳ್ಳಿ ಧಾರವಾಡ ಕಡೆ ಏನ್ ಹೇಳ್ತಾರೆ? ಉಂಡು 100 ಹೆಜ್ಜೆ ನಡೆದು, ಉಂಡು 100 ಹೆಜ್ಜೆ ನಡೆದು ಹೊಟ್ಟೆಯನ್ನ ಎಡಬದಿಗಿಟ್ಟು ಮಲಗಿದವ ವೈದ್ಯನ ಗಂಡ. ಅವನಿಗೆ ಡಾಕ್ಟರ್ ಅವಶ್ಯಕತೆ ಇಲ್ಲ. ಬಿಜಾಪುರ ಕಡೆ ಈ ವರ್ಡ್ ಬಹಳ ಫೇಮಸ್. ಉಂಡು 100 ಹೆಜ್ಜೆ ನಡೆದು ಹೊಟ್ಟೆಯನ್ನು ಎಡಬದಿಗಿಟ್ಟು ಮಲಗಿದವ ವೈದ್ಯನ ಗಂಡ. ಅವನಿಗೆ ಡಾಕ್ಟರ್ ಅವಶ್ಯಕತೆನೇ ಇಲ್ಲ. ಊಟ ಮಾಡಿ ಊಟಕ್ಕಂತ ಮಲಗಬಾರ್ದು. ತುಂಬಾ ಡೇಂಜರಸ್, ತುಂಬಾ ಡೇಂಜರಸ್. ನೀವು ಇದನ್ನೆಲ್ಲ ಪಾಲನೆ ಮಾಡ್ಕೊಂಡ್ರೆ ನೀವು ನಿಮ್ಮ ಊರು ಬಿಟ್ಟು ಬಂದು ದುಡಿದು ಉಳಿಸಿದ್ರು ಹೆಸರು ಬರ್ತದೆ, ಉಳಿಕೆ ಆಗ್ತದೆ. ಕೊನೆಗೆಲ್ಲ ಡಾಕ್ಟರ್ ಎದೆ ಮೇಲೆ ಹಾಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ, ಏನು ಅರ್ಥ ಇಲ್ಲ. ಅದ್ರ ಬದಲು ಅಲ್ಲೇ ಇರ್ಬೋದಾಗಿತ್ತಲ್ಲ, ಅಲ್ಲೇ ಇರ್ಬೋದಾಗಿತ್ತಲ್ವಾ? ಇಲ್ಲೂ ಬಂದು ಈ ವಾತಾವರಣದಲ್ಲಿ, ಈ ಟೆನ್ಷನ್ ಅಲ್ಲಿ, ದುಡಿಯುವ ಸಮಯದಲ್ಲಿ ದುಡಿದು, ಗಳಿಸುವ ಸಮಯದಲ್ಲಿ ಗಳಿಸಿ, ಉಣ್ಣುವ ಸಮಯದಲ್ಲಿ ಉಣ್ಣದೆ, ತಿನ್ನುವ ಸಮಯದಲ್ಲಿ ತಿನ್ನದೆ, ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ವಿಶ್ರಾಂತಿ ಪಡೆಯದೆ, ಎಲ್ಲವನ್ನು ತಿನ್ನಬೇಕೆನ್ನುವ ಸಮಯದಲ್ಲಿ ಎಲ್ಲಾ ಕಾಯಿಲೆಗಳು ಅಡ್ಡ ಬಂದವು. ಕಾಯಿಲೆ ಅಡ್ಡ ಬರ್ತವೆ. ವಿಶ್ರಾಂತಿ ಪಡೆಯುವ ವಿಶ್ರಾಂತಿ ಪಡೆಯಲ್ಲ, ತಿನ್ನೋ ಸಮಯದಲ್ಲಿ ಸರಿಯಾಗಿ ತಿನ್ನಲ್ಲ, ಎಲ್ಲ ಗಳಿಸಿ ಉಳಿಸಿ ಇನ್ನೇನು ತಿನ್ಬೇಕಪ್ಪ ಅಂದಾಗ ಹೆಂಡತಿ ಕೈ ಹಿಡಿತಾಳೆ, ನಿಮ್ಗೆ ಆಗಲ್ರಿ ಶುಗರ್ ತಿನ್ಬೇಡಿ ಅಂತ. ಇನ್ನೊಂದು ಏನು ಹೀಗೆ ತಿನ್ನೋದು ಮಕ್ಳು ಇಟ್ಕೊಳ್ರಿ, ಅಪ್ಪ ಇನ್ನೂ ಸ್ವಲ್ಪ ಜನ ತಿನ್ನು ಬದುಕಿರೋ ಅಂತ 2 ಕೈ ನಿಂಗೆ ಇಟ್ಕೊಂಡ್ಬಿಡ್ತಾರೆ. ಅವನೇನು ತಿನ್ನೋದು? ಕಾಯಿಲೆಗಳು ದೇಹದಲ್ಲಿ ಹೆಚ್ಚಾಗುತ್ತೆ. ಅದಕ್ಕೆ ಉಂಡು 100 ಹೆಜ್ಜೆ ನಡೆದು ಹೊಟ್ಟೆಯನ್ನು ಎಡಬದಿಗಿಟ್ಟು ಮಲಗಿದವ ವೈದ್ಯನ ಗಂಡ. ಅಂದ್ರೆ ಅವನಿಗೆ ಡಾಕ್ಟರ್ ಅವಶ್ಯಕತೆ ಇಲ್ಲ. 100 ಹೆಜ್ಜೆ ಅಂದ್ರೆ 99, 100 ಅಂತಲ್ಲ. ಸ್ವಲ್ಪ ಅಡ್ಡಾಡಿ, ಸ್ವಲ್ಪ ಅಡ್ಡಾಡಿ ಅಡ್ಡಾಡಿ. ತುಂಬಾ ಇಂಪಾರ್ಟೆಂಟ್. ನಾವು ಮಾಡ್ತಾ ದೊಡ್ಡ ತಪ್ಪೇನು ಗೊತ್ತಾ? ಊಟ ಮಾಡಿ 2.5 ಗಂಟೆ ಆದ್ಮೇಲೆ ಮಲಗಬೇಕು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ನಿಮ್ಮ ಡೈಜೆಷನ್ ಸಿಸ್ಟಮ್ ಇದೆಯಲ್ಲ, ನಿಮ್ಮ ಜಠರ ಆ ಬೌಲ್ ಒಳಗಡೆ ಜಠರ ಬೌಲ್ ಇದೆಯಲ್ಲ, ಅನ್ನವೆಲ್ಲ ಎಲ್ಲ ಹೋಗಿ ಅಲ್ಲಿ ಸೇರೋ ಜಾಗ, ಸ್ಟೋರ್ ರೂಮ್ ಇದೆಯಲ್ಲ, ಆ ಸ್ಟೋರ್ ರೂಮಿಂದ ಮೂವಿಂಗ್ ಸ್ಟಾರ್ಟ್ ಆಗುತ್ತೆ 2.5 ಗಂಟೆ ಆದ್ಮೇಲೆ. 2.5 ಗಂಟೆವರೆಗೆ ಮೂವಿಂಗ್ ಆಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಊಟ ಮಾಡಿ 2.5 ಗಂಟೆ ಆದ್ಮೇಲೆ ಮಲಗು. ಇಲ್ಲ ನಾವು ಬರೋದು ರಾತ್ರಿ 11 ಗಂಟೆಗೆ, ಊಟ ಮಾಡೋದು 12 ಗಂಟೆಗೆ, ಮಲಗೋದು 12:30 ಅಂದ್ರೆ ದಯ್ಯ ಭೂತ ಎದ್ದು ಕುಣಿಯೋ ಟೈಮಲ್ಲಿ ಊಟ ಮಾಡೋದು ಮುಂಚೆ. ಜನ ಎಲ್ಲ ಮಲಗಿರ್ತಾರೆ, ದಯ್ಯ ಎದ್ದು ಕುಣಿಯೋ ಟೈಮು ಅವಾಗ ಆ ಊಟ. ಅದ್ರ ಮೇಲೆ ಸರ್ಕಾರ ಕೇಳೋದು, ನಮ್ಗೆ 2.5 ಗಂಟೆ ಹೋಟ್ಲು ಕೊಡಿ. ಏನು ಮನುಷ್ಯ ತಿನ್ನೋ ಸಮಯ? ಏನ್ ದೇಹ ಏನು ತಿಳ್ಕೊಂಡಿದೆ? ದೇಹದ ಸಿಸ್ಟಮ್ ಏನು ಎಲ್ಲ ಗೊತ್ತಿದೆ. ಯಾರಿಗಾಗೋದು ಯಾರ್ಯಾರಿಗೋದು ನಿಮ್ಮ ಆರೋಗ್ಯನ ಕಳ್ಕೊಳ್ಳೋದು ಯಾಕೆ ಕಳ್ಕೊಳ್ತೀವಿ? ಯಾಕೆ
ದೇಹದ ಸಿಸ್ಟಮೇ ಹಾಗೆ. ಇವತ್ತು ಜೈನರು ನೋಡಿ ಎಲ್ಲರೂ 90-95-100 ವರ್ಷ ಬದುಕಿರೋರೇ ಇರೋದು. ಕಾರಣ ಅವರು ಸೂರ್ಯ ಮುಳುಗಿದ ಮೇಲೆ ಆಹಾರ ತಿನ್ನಲ್ಲ. ಸೂರ್ಯ ಮುಳುಗಿದ ಮೇಲೆ ಆಹಾರ ತಿನ್ನಲ್ಲ. ಸೂರ್ಯ ಮುಳುಗಿದ ಮೇಲೆ ನಿಮ್ಮ ಗಾಡಿಗೆ ಪವರ್ ಕಮ್ಮಿ, ಜೀರ್ಣವಾದ ಶಕ್ತಿ ಇಲ್ಲ. ಸುಮ್ಮನೆ ತಿಂದೆ ಅಂತ ಅಷ್ಟೇ, ನಿದ್ದೆನೂ ಬರಲ್ಲ. ಉಳ್ಳಾಡಿ ಬೆಳಿಗ್ಗೆ ಹೋಗ್ಬೇಕಲ್ಲಪ್ಪ, ಬರ್ಬೇಕಲ್ಲಪ್ಪ, ಹೋಗದೆ ಇದ್ರೆ ನೀನೇನು ತೆಗೆದಾಕ್ಬಿಡ್ತಾರಲ್ಲಪ್ಪ, ಈ ಟೆನ್ಷನ್ನೇ. ಏನೋ ತಿಳ್ಕೊಂಡ್ಬಿಡ್ತಾರಲ್ಲಪ್ಪ. ಇದು ಬೇಡ. ನಾಟಕ ಮಾಡ್ಕೊಂಡು ಬದುಕೋದು ಬೇಡ. ಜೀವನ ಊಟ ತಿಂಡಿ ವೆರಿ ವೆರಿ ಇಂಪಾರ್ಟೆಂಟ್. ಏನು ಹೇಳ್ತಾರೆ ಅಂದ್ರೆ, ಊಟ ಮಾಡ್ತಾ ದಯಮಾಡಿ ಯಾರು ನೀರು ಕುಡಿಬೇಡಿ. ಊಟ ಆಗಿದ ತಕ್ಷಣ ನೀರು ಕುಡಿಬೇಡಿ. ಊಟ ಆಗಿ 1 ಗಂಟೆ ಕಾಲದಲ್ಲಿ ನೀರು ಕುಡಿಯಿರಿ. ನಿಮ್ಮ ಲಿವರು ಪ್ಯಾಂಕ್ರಿಯಾಸ್ ಕೆಲಸ ಏನು ತಿಳ್ಕೊಳ್ಳಿ. ಏನೇನೋ ಸೂರ್ಯಮಂಡಲ, ಚಂದ್ರಮಂಡಲ, ಅಮೆರಿಕ, ರಷ್ಯಾ ದೇಶ ಅದೆಲ್ಲ ತಿಳ್ಕೊಳ್ಳಿ. ಇರಲಿ, ನಿಮ್ಮ ದೇಹದೊಳಗೆ ಏನಿದೆ ಸಿಸ್ಟಮ್ ತಿಳ್ಕೊಳ್ಳಿ. ಆಹಾರವನ್ನು ಜೀರ್ಣ ಮಾಡಬೇಕಾದ್ರೆ ಪ್ಯಾಂಕ್ರಿಯಾಸ್, ಲಿವರು ಸೋತು 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 ಸುಣ್ಣಾಗಿ ಅದು ರಾಯಿಸಿ ಮುಂದೋಗ್ತದೆ. ಅದಕ್ಕೊಂದು ಶಕ್ತಿ ಇದೆ. ಸಸ್ಯಾಹಾರಿಗಳಿಗೆ ಚೆನ್ನಾಗಿದ್ದೀವಿ, ಮಾಂಸಾಹಾರಿಗಳಿಗೆ ಚೆನ್ನಾಗಿದ್ದೀವಿ. ಅದು ನೋಡ್ಕೊಂಡೆ ನಾನು ಕ್ಲಾಸ್ ಮಾಡಬೇಕು. ಸಸ್ಯಾಹಾರಿಗಳು ಎಸ್, ಮಾಂಸಾಹಾರಿಗಳಿಗೆ ಚೆನ್ನಾಗಿದ್ದೀವಿ. ಸಸ್ಯಾಹಾರಿಗಳಿಗೆ ಧನ್ಯವಾದ. ಯಾಕೆಂದ್ರೆ ನಮ್ಮ ದೇಹದ ಸಿಸ್ಟಮೇ ಸಸ್ಯಾಹಾರ. ಇದು ಪೆಟ್ರೋಲ್ ಗಾಡಿಗೆ ಹಾಕ್ತಿರಲ್ಲ, ಡೀಸೆಲ್ ಹಾಕ್ತಿರಲ್ಲ. ಡೀಸೆಲ್ ಹಾಕಕ್ಕಾಗಲ್ಲ. ಪೆಟ್ರೋಲ್ ಗಾಡಿಗೆ ಓಡಬೇಕು, ಡೀಸೆಲ್ ಓಡಬೇಕು. ಕೆಲವರು ಎರಡು ಇದ್ದೀನಿ ಅಂದ್ರೆ ನಾನೇನ್ ಮಾಡೋಕ್ಕಾಗಲ್ಲ. ನಿಮ್ಮನ್ನು ಬಿಡಿ ಇತ್ತು ಹೇಳ್ತಾ ಇಲ್ಲ, ಶುರು ಮಾಡಿ ಇತ್ತು ಹೇಳ್ತಾ ಇಲ್ಲ. ಆದರೆ ಎಲ್ಲರಿಗೂ ಬೇಕಾ ಮುಂದುವರಿಸಬಹುದಾ? ಮುಂದುವರಿಸೋಣ. ಈ ದೇಹದ ಸಿಸ್ಟಮ್ ಇರೋದು ಸಸ್ಯಾಹಾರದ ಸಿಸ್ಟಮ್. ಈ ದೇಹ, ಈ ಕಲ್ಲಿನ ಸಿಸ್ಟಮೇ ಸಸ್ಯಾಹಾರದ ಸಿಸ್ಟಮ್. ಏನೋ ಅಭ್ಯಾಸ ಆಗ್ಬಿಟ್ಟಿದೆ, ಅವ್ರ ಜೊತೆ ಸೇರ್ಕೊಂಡು ತಿಳ್ಕೊಂಡಿದೀವಿ. ಹೊರಗಡೆ ಮಾತ್ರ ಮನೆಯಲ್ಲಿಲ್ಲ. ಕೆಲವರು ಇದ್ದಾರೆ ಮನೇಲಿ ಏನಿಲ್ಲಪ್ಪ, ಮನೇಲಿ ಏನು ನಮ್ಗೆ ಸೇರ್ಸಲ್ಲಪ್ಪ, ಹೊರಗಡೆ ಯಾರೋ ಕೇಳಿದ್ರು ಹೇಳಿದ್ರು ಅದೇನು. ಇನ್ನು ಕೆಲವರು ಹೇಳ್ತಾರೆ, ಏನೇ ನಮ್ಮ ಜನಾಂಗ ಇಷ್ಟು ಒಳ್ಳೆ ದೇಶದಲ್ಲೇ ಬಿಟ್ಬಿಟ್ಟಿದ್ದಾರೆ. ಬೆಳಿಗಿನ ಆಹಾರ ಕೆಲವರೆಲ್ಲ ಹೋಗೋ ಅರ್ಜೆಂಟ್ಗೆ ಈಗ ಆಹಾರ ತಿಂತಾ ಇಲ್ಲ ಸರಿ. ನೋಡಿದ್ರೆ ನಾನು ಚೆನ್ನಾಗಿ ಹೇಳ್ತೀನಿ, ಗೊತ್ತಾಗ್ತದೆ. ಯಾಕೆಂದ್ರೆ ನಾನು 47-48 ವರ್ಷದಿಂದ ಎಷ್ಟು ಕ್ಲಾಸ್ ಮಾಡಿರ್ಬೋದು, ಅದು ಚೆನ್ನಾಗಿ ಮಾಡಿರ್ಬೋದು. ನೀವು ಬೆಳಗಿನ ಆಹಾರವನ್ನು ಅಡಿಗೆ ಹೇಳಿದ್ರು ಬ್ರೇಕ್ಫಾಸ್ಟ್ ಅಂತ. ಬ್ರೇಕ್ಫಾಸ್ಟ್ ಅಂದ್ರೆ ಏನು? ಇಂಗ್ಲಿಷ. ಬೆಳಗ್ಗೆ ಜೀರ್ಣಕ್ರಿಯೆ ಬಹಳ ಚೆನ್ನಾಗಿರ್ತದೆ. ಅದರಿಂದ ನೀವೇನು ಮಾಡಬೇಕು, ರಾತ್ರಿ ಎಲ್ಲ ಖಾಲಿ ಇರ್ತದೆ, ಬ್ರೇಕ್ ಮಾಡೋದು. ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆ ಆಹಾರವನ್ನು ತರಬೇಕು. ಒಳ್ಳೆ ಆಹಾರ ಅಂದ್ರೆ ಯಾವುದು? ನೆನ್ನೆ ರಾತ್ರಿ ತಗೊಂಡು ಪಾರ್ಸಲ್ ಮಾಡಿದ್ದು ಫ್ರಿಡ್ಜಲ್ಲಿ ಇದಲ್ಲ. ಒಳ್ಳೆ ಆಹಾರ ಅಂದ್ರೆ ಮೊಳಕೆ ಬಂದಿದ್ದು ಹೆಸರುಕಾಳು, ಕಡಲೆಕಾಳು, ನೀರಿಗೆ ಹಾಕಿದ್ದು ಬಾದಾಮಿ, ಇಂಥದ್ದು ನಿಜವಾದ ಆಹಾರ. ಅವೇನಾಗ್ತದೆ, ಬಹಳ ಚೆನ್ನಾಗಿ ಜೀರ್ಣ ಆಗ್ತದೆ. ಆದರೆ ಮಧ್ಯಾಹ್ನದ ಹೊತ್ತಿಗೆ ಜೀರ್ಣಕ್ರಿಯೆ ಸ್ವಲ್ಪ ಕುಂಠಿತ ಆಗ್ತದೆ. ಸೂರ್ಯ ಮುಳುಗೋದಕ್ಕೆ ಮೊದಲು ಜೀರ್ಣಕ್ರಿಯೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತದೆ. ಆ ಟೈಮಲ್ಲಿ ಊಟವನ್ನು ಮಾಡಿಸ್ಬೋದು. ಅಂದ್ರೆ ಬೆಳಗಿನ ಆಹಾರವನ್ನು ರಾಜರ ತರ, ಮಧ್ಯಾಹ್ನದ ಊಟವನ್ನ ಭಿಕ್ಷುಕರ ತರ, ರಾತ್ರಿಯ ಊಟವನ್ನ ಭಿಕ್ಷುಕರ ತರ. ರಾಜ ಏನ್ ಮಾಡ್ತಾನೆ? ಯಾವಾಗಲೂ ಇರ್ತದೆ ಅಲ್ವಾ? ಯಾವಾಗ ಬೇಕಾದ್ರೂ ತಿನ್ಬೋದು. ರಾಜನ ತರ ತಿನ್ಬೇಕು ಬೆಳಿಗ್ಗೆ. ಮಧ್ಯಾಹ್ನದ ಊಟ ಬಡವರು ಅಂದ್ರೆ ಏನು? ನಾಳೆ ಇರಲಿ ಅಂತ ಉಳಿಸಿ ತಿಂತಾರೆ ಅವರು. ಬಡವರು ಕಡಿಮೆ ತಿಂತಾರೆ, ಕಡಿಮೆ ತಿನ್ಬೇಕು. ರಾತ್ರಿಯ ಊಟ ಭಿಕ್ಷಕರ ತರ ಅಂದ್ರೆ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ, ಇಲ್ಲದ್ರೆ ಇಲ್ಲ.
ಇಷ್ಟೇ. ಬೆಳಿಗ್ಗೆ ಅರ್ಜೆಂಟ್ ಆಫೀಸ್ಗೆ ಹೋಗೋ ಅರ್ಜೆಂಟಲ್ಲಿ ಸ್ವಲ್ಪ ತಿಂದ್ಬಿಟ್ಟು ಹೋಗ್ಬಿಡೋದು. ಅಲ್ಲೇನೋ ಮಧ್ಯಾಹ್ನ ಸ್ವಲ್ಪ ಸಿಗ್ತದೆ ಸುಮಾರು ತಿನ್ನೋದು. ಇನ್ನು ಪುಸ್ತಕ ಸಿಕ್ಕಿದೆ ಯಾವಾಗ ಹೊಡಿ ಏನಪ್ಪ ಏನೋ ಸಣ್ಣದಲ್ಲಿ ಇದ್ದವ್ರಿ ಮನೇಲಿ ಜನ ಜಾಸ್ತಿ ಇದ್ರು, ಒಂದೆರಡು ರೊಟ್ಟಿ ಕೊಡೋರು, ಇನ್ನೊಂದು ಬೇಕು ಅಂತ ಕೊಡ್ತಿರ್ಲಿಲ್ಲ. ಆಮೇಲೆ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುವಾಗ, ಉದ್ಯೋಗ ಹುಡುಕುವಾಗ ಎಲ್ಲೋ ಸ್ವಲ್ಪ ಸ್ವಲ್ಪ ತಿಂದು ಇರ್ಲಿಲ್ಲ. ಈಗ ಉದ್ಯೋಗ ಸಿಕ್ಕಿದೆ, ಈಗ ನೋಡು ಸೇರಿಸು, ಏನ್ ಸಿಗ್ತದೆ ಎಲ್ಲ ಸೇರಿಸು, ಎಲ್ಲ ಟೇಸ್ಟ್ ಮಾಡು. ಆರೋಗ್ಯ ಕೆಟ್ಟಿರೋದಿಲ್ಲ. ನೀವು ತಿನ್ಬೇಡಿ ಕೇಳ್ತಾ ಇಲ್ಲ, ಎಲ್ಲ ಎಚ್ಚರಿಕೆ ಇರಬೇಕು, ಎಲ್ಲ ಎಚ್ಚರಿಕೆ ಇರಬೇಕು. ಎಚ್ಚರಿಕೆ ಇಲ್ಲದಿದ್ರೆ ಕಷ್ಟ. ಅದಕ್ಕೆ ಏನ್ ಹೇಳ್ತಾರೆ, ಸಿರ್ ತಂಡು, ತಲೆ ತಣ್ಣಗಿರಬೇಕು, ಪೇಟ್ ನರಂ ಮೃದುವಾಗಿರಬೇಕು, ಪಾವು ಗರಂ ಕಾಲು ಬಿಸಿಯಾಗಿರಬೇಕು. ಅವಾಗ ನಮ್ಮ ಆರೋಗ್ಯ. ಸಿರು ತಂಡು, ಪೇಟ್ ನರಂ, ಪಾವು ಗರಂ. ಸರಿ, ನಾವು ಸ್ವಲ್ಪ ಬದಲಾಯಿಸ್ಕೊಂಡಿದ್ದೀವಿ. ಏನ್ ಬದಲಾಯಿಸ್ಕೊಂಡಿದ್ದೀರಿ? ಇಲ್ಲಿಗೆ, ಈ ಬಿಸಿನ ಇಲ್ಲಿಗೆ. ಇದು ನರಂ ಏನಾಗಿದೆ ಅಂದ್ರೆ, ಜಿಮ್ಗೆ ಹೋಗಿ 6 ಪೇಸು 2nd ಪೇಸು 8 ಪೇಸು ಮಾಡ್ಕೊಂಡು ಎಲ್ಲ ಗಟ್ಟಿ ಮಾಡ್ಕೊಂಡು ದೇಹ ಯಾವಾಗಲೂ ಮೃದುವಾಗಿರ್ಬೇಕು. ಹೊಸ ಬನ್ನು, ಹೊಸ ಬ್ರೆಡ್ ಇದೆಯಲ್ಲ, ಬ್ರೆಡ್ ಮುಟ್ಟಿದಾಗ ಹೇಗಿರುತ್ತೆ ಹಾಗೆ ಮುಟ್ಟೋದು, ಗಟ್ಟಿ ಇರಬಾರ್ದು. ದೇಹ ತುಂಬಾ ಗಟ್ಟಿ ಅಂದ್ರೆ ಮಸಲ್ಸ್ ಗಟ್ಟಿ ಇರಬೇಕು, ಮುಟ್ಟಿದಾಗ ಸ್ಮೂತ್ ಆಗಿ. ಅದು ಹೊಟ್ಟೆಯ ಭಾಗ ಯಾವತ್ತೂ ಗಟ್ಟಿಯಾಗಿದೆ. ಕೆಲವರೆಲ್ಲ ಗಟ್ಟಿಯಾಗಿದೆ, ಯಾರು ಎಷ್ಟು ಗಟ್ಟಿ ಇದ್ದೀನಿ ನಾನು, ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂದ್ರೆ ಬಹಳ ಬೇಗ ಹೋಗ್ಬಿಡ್ತಿದ್ದೀನಿ ಅಂತ, ಬಹಳ ಬೇಗ ಹೋಗ್ಬಿಡ್ತೀನಿ. ಅದಕ್ಕೆ ಯಾವಾಗಲೂ ನಮ್ಮ ಕಾಲು ಬೆಚ್ಚಗಿರಬೇಕು, ಹೊಟ್ಟೆ ಮೃದುವಾಗಿರಬೇಕು, ತಲೆ ತಣ್ಣಗಿರಬೇಕು. ಜಮ್ಮು ಕಾಶ್ಮೀರ ತಣ್ಣಗಿದೆ ಅಂದ್ರೆ ಇಂಡಿಯಾ ಎಲ್ಲ ಸರಿಯಾಗಿದೆ ಅಂತ ಅಲ್ವಾ? ಕನ್ಯಾಕುಮಾರಿ ಕೆಳಗಡೆ ತಣ್ಣಗಿರೋದು. ಅಲ್ಲಿ ಏನಾದ್ರು ಬಿಸಿ ಆಗ್ಬಿಟ್ರೆ ಕಾಲು ಯಾವಾಗಲೂ ಬೆಚ್ಚಗಿರಬೇಕು. ಅದಕ್ಕೆ ರಾತ್ರಿ ಮಲಗುವಾಗ ಕಾಲಿಗೆ ಅಂಗಾಲಿಗೆ ಎಣ್ಣೆಯನ್ನು ಹಾಕುವುದು. ಎಣ್ಣೆ ಅದರಲ್ಲೂ ವಿಶೇಷವಾಗಿ ನಮ್ಮ ಪೂರ್ವಿಕರು ಹರಳೆ ಎಣ್ಣೆ ಅಂತ ಮಾಡ್ತಾ ಇದ್ರು, ಗೊತ್ತಿದೆಯಾ? ಔಡಲ ಎಣ್ಣೆ, ಔಡಲ ಎಣ್ಣೆ ಗೊತ್ತಿದೆಯಾ? ಮಕ್ಕಳಿಗೆ ಬೇದಿ ಕೊಡೋದು ಕೇಳಿಸಿದೀರಾ? ಈಗೇನೋ ಮಾತಾಡ್ಬೋದು, ಯಾಕಂದ್ರೆ ನಾವೆಲ್ಲ ಕ್ವಾಲಿಫೈಡ್ ಎಜುಕೇಟೆಡ್ಸ್ ಅಲ್ವಾ, ವಿದ್ಯಾವಂತರು. ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತಿದ್ದಂಗೆ ಯಾರು ನಾಟಿ ವೈದ್ಯ ಕೇಳ್ಬೋದು ಏನಂತಾರೆ, ಈ ಪೊಲೀಸ್ ಇನ್ನು ಇದೆಲ್ಲ ಇದೆ ಅಲ್ವಾ? ಸಾಫ್ಟ್ವೇರ್ ಇಂಜಿನಿಯರ್ ಅಂತಾರೆ, ಮಗನಿಗೆ ಯಾವ್ದೋ ಕಷಾಯ ಕುಡಿಸ್ತಾರೆ ಅಂದ್ರೆ ಕುಡಿಸ್ಲೇಬೇಕು. ಕಾಫಿ ಟೀ ನಮ್ದಲ್ಲ, ಕಾಫಿ ಟೀ ನಮ್ಮ ಆಹಾರನೇ ಅಲ್ಲ. 200 ವರ್ಷದಿಂದ ಬ್ರಿಟಿಷರು ಬಂದಾಗ ತಂದು ಬಿಟ್ಟು ಹೋಗಿತ್ತು. ನಮ್ಮ ಜೀರಿಗೆ, ನಮ್ಮ ಬೆಪ್ಪರು, ನಮ್ಮ ಸಂಪಾದನೆಲ್ಲ ಅವ್ರು ತಗೊಂಡು ಹೋದ್ರು, ನಮಗೆ ಕಾಫಿ ಟೀ ಬಿಟ್ಬಿಟ್ರು. ನಾವೇನು ಹೇಳ್ತೀವಿ ಅಂತಂದ್ರೆ, ನಾವೆಲ್ಲ ಮುಂದೋದವರು, ನಾವೆಲ್ಲ ತುಂಬ ತಿಳಿದವರು, ಅಭ್ಯಾಸವನ್ನು ನಾವು ಬಿಡಬೇಕು. ಬೆನ್ ಸ್ಟ್ರೈಟ್ ಇಟ್ಕೊಳ್ಳಿ. ಒಮ್ಮೆ ದೀರ್ಘವಾದ ಉಸಿರು ತಗೊಳ್ಳಿ. ಎಷ್ಟು ಉಸಿರು ತಗೊಳ್ತೀರಿ ಅಷ್ಟು ತಗೊಳ್ಳಿ. ಕಣ್ಣನ್ನು ತೆರೆಯಿರಿ. ಇನ್ನು ಮುಂದೆ ನಾಳೆಯಿಂದ ನಿಮ್ಮ ದಿನಚರಿ ಬದಲಾಗುತ್ತೆ. ಏನು ದಿನಚರಿ ಬದಲಾಗೋದು? ಬೇರೆ ಯಾವುದು ಬದಲಾಯಿಸಿದ್ರು ಪರವಾಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಬೇಕು ಎಲ್ಲರೂ. ಬೆಡ್ ಕಾಫಿ ಅಲ್ಲ, ಅದು ಬ್ಯಾಡ್ ಕಾಫಿ. ಬೆಳಗ್ಗೆ ಒಂದು ಲೋಟ ಬೆಚ್ಚಗಿನ ನೀರು. ಬೆಳಗಿನ ಬೆಚ್ಚಗಿನ ನೀರು ಕುಡಿಯೋದ್ರಿಂದ ನಿಮ್ಮ ಪಚನ ಕ್ರಿಯೆ ಬಹಳ ಸರಾಗವಾಗುತ್ತೆ. ಪಚನ ಕ್ರಿಯೆ ಬಹಳ ಸರಾಗವಾಗ್ತದೆ. ಲೈಫ್ ಲಾಂಗ್ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು, ರಾತ್ರಿ ಮಲಗುವಾಗ ಬಿಸಿನೀರು ಕುಡಿದು ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ.
ಒಂದು ಊಟದಿಂದ ಇನ್ನೊಂದು ಊಟಕ್ಕೆ ಕನಿಷ್ಠ 4 ಗಂಟೆ ಗ್ಯಾಪ್. ಎಷ್ಟು? 4 hours ಗ್ಯಾಪ್. 8 ಬೇಕು, ಅದು ಯಾರಿಗೆ ಅಂತ ಹೇಳ್ತೀನಿ ನಾನು. 8 ಬೇಕು. ಆದ್ರೆ ಸದ್ಯಕ್ಕೆ ಈಗ ನಿಮಗೆ ನಾನು ಅದೇ ಸಲ 8 ಅಂದ್ರೆ ಇವನು ಯಾರಯ್ಯ ಕಳಿಸಿದ್ದು? ಅವರಿಲ್ಲ. ನಾವು ಏನೋ ಇವರು ಸ್ವಲ್ಪ ಸುಮಾರು ನೆಮ್ಮದಿಯಾಗಿದ್ದೀವಿ, ನಮ್ಮನ್ನೆಲ್ಲ ತಂದು ಇಲ್ಲಿ ಏನೋ ಮಾಡ್ತಾರೆ. ಇದು ನಿಮ್ಮ ಕ್ಲಾಸ್, ಇದು ನಿಮಗಾಗಿ 4 hours ಕ್ಯಾಪ್ ಇರಲೇಬೇಕು. ಇಲ್ಲ ನನಗೆ ಏನೋ ಮುಂದೆ ಆರೋಗ್ಯದ ಸಮಸ್ಯೆ ಇರಬಾರ್ದು, ನಾನು ಚೆನ್ನಾಗಿರ್ಬೇಕು, ನನ್ನ ಮೊಮ್ಮಕ್ಕಳು ಮಕ್ಕಳು ಮರಿ ಮಕ್ಕಳನ್ನ ನೋಡಲೇಬೇಕು ಅನ್ನೋರು 8 hours ಗ್ಯಾಪ್ ಕೊಡಿ. ಅದು ನಿಮ್ಗೆ ಇಷ್ಟ ಇದ್ರೆ. ಇನ್ನೊಂದು ಗ್ಯಾಪ್ ಇದೆ, ಅದು ಬಹಳ ಅದ್ಭುತವಾದ ಗ್ಯಾಪ್. ಇದೆಲ್ಲವನ್ನು ನಾನು ಹೇಳ್ತಾ ಇರೋದು ಏನಪ್ಪ ಅಂದ್ರೆ ನನ್ನ ಮೇಲೆ ನಾನು ಪ್ರಯೋಗ ಮಾಡಿ ಹೇಳ್ಬೋದು. ನಾನು ಇದು ಯಾವುದೇ ಇಲಿ ಮೇಲೆ, ನಾಯಿ ಮೇಲೆ, ಬೆಕ್ಕು ಮೇಲೆ ಮಾಡಿ ನಾನು ಮಾಡ್ತಾ ಇರೋಲ್ಲ. ಅದು ಅಲೋಪತಿ ಔಷಧಿ ಎಲ್ಲ ಯಾರ ಮೇಲೆ ಪ್ರಯೋಗ ಮಾಡ್ತಾರೆ ಗೊತ್ತಾ? ಬೆಕ್ಕಿನ ಮೇಲೆ, ನಾಯಿ ಮೇಲೆ, ಪಕ್ಷಿಗಳ ಮೇಲೆ ಪ್ರಯೋಗ. ಬಟ್ ಅಲ್ಲಿ ಸಿಗೋದು ರಿಸಲ್ಟ್ ಒಂದು 50%. ತುಂಬ 22-23 ವರ್ಷ ನಾನು ಹೋಮಿಯೋಪತಿ ವೈದ್ಯನಾಗಿ ಕೆಲಸ ಮಾಡಿ ನಾನು ಪ್ರಯೋಗ ಮಾಡಿ ಬಿಟ್ಟಿದ್ದೀನಿ. ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಬರೀ ಯೋಗ ಒಂದೇ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ದಿನ ಯೋಗನೂ ಬಿಟ್ಬಿಟ್ಟಿದ್ದೀನಿ. ಏನು ಯೋಗ ಹೇಳ್ಕೊಡೋದಕ್ಕೆ? ಆಹಾರ ಬದಲಾಯಿಸ್ಕೊಳ್ತೀವಿ. ಆಹಾರ ಬದಲಾಯಿಸಿಕೊಂಡ್ರೆ ಮಾತ್ರ ನಿಮಗೆ ಉಳಿಗಾಲ, ಅದು ಬಿಟ್ಟರೆ ನಿಮಗೆ ಉಳಿಗಾಲವೇ ಇಲ್ಲ. ನಾವು ಇವತ್ತು ಎಂತ ಆಹಾರ ತಿಂತಾ ಇದ್ದೀವಿ ಅಂದ್ರೆ ತಯಾರಿಸೋರ್ಗೂ ಗೊತ್ತಿಲ್ಲ, ನೀವು ತಿನ್ನೋರ್ಗೂ ಗೊತ್ತಿಲ್ಲ. ಆ ರೀತಿಯ ಒಂದು ರಿಸ್ಕನ್ನು ಸಿಗಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು, ರಾತ್ರಿ ಮಲಗುವಾಗ ಬಿಸಿನೀರು ಕುಡಿಯೋದು. ಸರ್ 8 hours ಅಂದ್ರೆ ಯಾವ ಥರ? ಅದೆಲ್ಲ ಪ್ರಶ್ನೆಗಳಿಗೆ ಲಾಸ್ಟ್ ಚಾನ್ಸ್ ಕೊಡ್ತೀನಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಅದಕ್ಕೆ ಅವಕಾಶ ಇದೆ. ಎಲ್ಲ ಪ್ರಶ್ನೆಗಳು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಇನ್ನೊಂದೇ ತಾನೇ ಡೋರ್ ಇರೋದು. ಈ ಕಡೆ ಈ ಕಡೆ ಆ ಕಡೆ ಪಲಾಯನ ಮಾಡೋಲ್ಲ. ಎಲ್ಲ ಸಮಸ್ಯೆಗಳಿಗೆ ಏನೇನು ಹೇಳಿದ್ದೀನಿ ಅದಕ್ಕೆಲ್ಲ ನಾನು ಉತ್ತರ ಕೊಟ್ಟು ನಿಮ್ಮನ್ನು ಸರಿಪಡಿಸೇ ಹೋಗೋದು. ಚಿಂತೆ ಮಾಡಬೇಕು. 4 ಗಂಟೆ ಗ್ಯಾಪ್ ಕೊಡಿ. ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ 8 ಗಂಟೆ ಗ್ಯಾಪ್ ಕೊಡಿ. ಯಾಕೆ ಗ್ಯಾಪ್ ಕೊಡಿ ಅಂತ ಹೇಳಿದ್ರೆ ಇದೊಂದು ಅದ್ಭುತವಾದ ಒಂದು ಪ್ರಯೋಗ. ನಮ್ಮ ಪೂರ್ವಿಕರು ಏಕಾದಶಿಯಿಂದ ಮಾಡ್ತಾ ಇದ್ರು, ನೆನಪಿದೆಯಾ? ಏಕಾದಶಿ ದಿನ ಅವರು ಉಪವಾಸ ಇದ್ದು, ಉಪವಾಸ ಅಂದ್ರೆ ನಾನು ಹೇಳ್ದಲ್ಲ ಚಾಕು. ಇನ್ನು ಕೆಲವು ಕಡೆ ಏನಂದ್ರೆ ನಮ್ಮ ಕಡೆ ಕೆಲವು ಕಡೆ ಎಲ್ಲ ಇದಿಲ್ಲ, ಏನೋ ಚಾಲು ಕುಡಿಯಂಗಿಲ್ಲ. ರೈಸು ಬಿಟ್ಬಿಟ್ಟು ಬಾಕಿ ಎಲ್ಲ ತಿನ್ನೋದು. ಕೇಳಿದವ್ರಿಗೆ ಉಪವಾಸ. ಏನೇನು ಗೆಣಸು, ಪಪ್ಪಾಯ, ಕುಂಬಳಕಾಯಿ ತಿಂದು, ನೆಲಗಡ್ಡೆ ಬೀಜ, ಬೆಲ್ಲ, ಮಜ್ಜಿಗೆ, ಆಮೇಲೆ ರವೆ ಉಪ್ಪಿಟ್ಟು, ಅವಲಕ್ಕಿ. ನಾನು ಯಾವಾಗ ಬಿಡ್ತೀನಿ ಕೊಟ್ಟೆ. ಆಮೇಲೆ ಯಾರು ಮುಸ್ಲಿಮ್ಸ್ ಇದ್ದಾರೆ ಗೊತ್ತಿಲ್ಲ, ಮುಸ್ಲಿಮ್ಸ್ ಇದೆ. ಅವ್ರದ್ದು ಉಪವಾಸ ಸಿಸ್ಟಮ್ ಇಸ್ ವೆರಿ ವೆರಿ ಕರೆಕ್ಟ್. ಅವ್ರ ಉಪವಾಸ ಸಿಸ್ಟಮ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಅದೇ ಯಾರು ಅದನ್ನ ಫಾಲೋ ಮಾಡ್ತಾರೆ. ಬೆಳಿಗ್ಗೆ ಎಲ್ಲ ಆಹಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಸಾಯಂಕಾಲಕ್ಕೆ ಏನು ತಿನ್ನೋದು ಅಂದ್ಬಿಟ್ಟು 3 ಗಂಟೆಗೆ ಹಣ್ಣು ಕುಯ್ದಾಗ ಕೂತಿರ್ತಾರೆ. ಸೂರ್ಯ ಮೂಲನೇ ಕಾಯ್ತಾ ಇರೋದು, ಹಣ್ಣು ಕುಯ್ತಾ ಇರೋದು. ಆಮೇಲೆ ಕೇಳಿದ್ರು ಕೆಲವು ಉಪವಾಸ ಅಂತ ಇರೋದು. ಬೆಳಿಗ್ಗೆ 4 ಗಂಟೆಗೆ ಇಷ್ಟು ತಿಂದ್ಬಿಡ್ತೇನೆ, ಇಷ್ಟು ಹೇಳೋದೇನೋ ಉಪವಾಸ ಅಂತ. ಆಮೇಲೆ ಸಾಯಂಕಾಲ ಊಟಿಗೆ ಇವಾಗಲೇ ಅದೇ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಒಂದು ಪಾಠ ಇತ್ತು, ಮಂಗಗಳೆಲ್ಲವೂ ಒಟ್ಟಿಗೆ ಸೇರಿ ಒಂದಿನ ಉಪವಾಸವ ಮಾಡಿದವು, ಏನು ತಿನ್ನದೆ ಮಠ ನೋಡುತ್ತಾ ಇದ್ದವು ಕುಳಿದವು ಮನದಲ್ಲೇ. ಆಗ ಒಬ್ಬ ಹೇಳ್ತಾನೆ, ಸರಿ ಇವತ್ತಾನೆ ತಿನ್ನೋದಿಲ್ಲ, ನಾಳೆ ತಿನ್ಬೋದಲ್ವಾ, ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು, ನಡೀಲಿ ತೋಟದಲ್ಲಿ ಇದ್ರೆ ಹಣ್ಣು ಹುಡ್ಕಣ ಅಂತ. ಹೌದಲ್ವಾ ಅಂತ ಎಲ್ಲ ಓಡೋದು. ಹಣ್ಣೆಲ್ಲ ಕಿತ್ಕೊಂಡು ಇಟ್ಟು ಇವತ್ತು ತಿನ್ನಂಗಿಲ್ವಲ್ಲ, ನಾಳೆ ತಿನ್ಬೋದು, ನಾಳೆ ತಾನೇ ತಿನ್ನೋದು, ಇವತ್ತು ತಿನ್ನಂಗಿಲ್ವಲ್ಲ. ಅದನ್ನ ನೋಡ್ತಾ 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 ಹಸಿವು ಜಾಸ್ತಿ ಆಯ್ತು. ಇವತ್ತು ಒಳ್ಳೊಳ್ಳೆ ಹಣ್ಣು ಸಿಕ್ಕಿದೆ, ಇವತ್ತೊಂದಿನ ಏನ್ ಮಾಡೋಣ, ತಿನ್ಬಿಡೋಣ.
ಹಸಿವಿನಲ್ಲೂ ನಿಮಗೆ 3 ತರದ ಹಸಿವಿದೆ. ಅರ್ಥ ಮಾಡ್ಕೊಳ್ಳಿ, 3 ತರದ ಹಸಿವಿದೆ. 3 ತರದ ಯಾವ ಹಸಿವು? ಜಾಗೃತಿ ಹಸಿವು, ಹುಸಿ ಹಸಿವು, ಸುವಾಸನೆ ಹಸಿವು. ಜಾಗೃತಿ ಹಸಿವು ಅಂದ್ರೆ ಯಾವುದು? ಏನೋ ಇವತ್ತು ಭಾನುವಾರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಗುಡಿಸ್ತಾ ಇರ್ತೀರ, ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀರ. ಪಕ್ಕದ ಮನೆಯವ್ರು ಬರ್ತಾರೆ, ನಾಷ್ಟ ಆಯ್ತಾ ಅಂತ ಕೇಳ್ತಾರೆ. ನಾಷ್ಟನೇ ಮಾಡಿರೋದ್ರಿ, ಜಾಗೃತಿ ಮಾಡಿದವರು. ಹೊಟ್ಟೆ ಹಸಿವು ಶುರುವಾಯ್ತು, ತಿಂತೀವಿ. ಇನ್ನೊಂದು ಹುಸಿ ಹಸಿವು. ಹುಸಿ ಹಸಿವು ಯಾವುದು? ಯಾರೋ ಫಂಕ್ಷನ್ ಹೋಗ್ತೀರಿ, ಅಲ್ಲೆಲ್ಲ ಊಟ ಎಲ್ಲ ಮಾಡ್ತೀರಿ, ಮನೆಗೆ ಬಂದು ನೋಡ್ತೀರಿ, ಬೆಳಿಗ್ಗೆ ತಿಂಡಿ ಚೆನ್ನಾಗಿತ್ತು, ಒಂಚೂರು ತಿಂದ್ಬಿಡೋಣ. ಯಾವುದೋ ಡಬ್ಬದಲ್ಲಿ ಏನೋ ಒಂದು ಸ್ವಲ್ಪ ಇದೆ, ಅದೇನು ನಾಳೆ ಕೆಟ್ಟೋಗ್ಬಿಡ್ತದೆ, ಅದನ್ನ ತಿಂದ್ಬಿಡೋದು. ಇದೇನು ಹಸಿವ? ಹುಸಿ ಹಸಿವು. ಹೊಟ್ಟೆ ತುಂಬ ಊಟ ಇದೆ, ಆದ್ರೆ ಹಸಿವಿಲ್ಲ, ಆದ್ರೆ ಏನೊಂದು ಹುಸಿ. ಇನ್ನೊಂದು ಸುವಾಸನೆ ಹಸಿವು. ಏನು? ಮಸಾಲ ದೋಸೆ, ಇದು ದೋಸೆ ಕಾರ್ನರು, ಇದು ದೋಸೆ ಪಾಯಿಂಟು, ಬಜ್ಜಿ, ಸೇವಾ ಚೆನ್ನಾಗಿದೆ. ಇದು 3 ನಿಮ್ಮನ್ನ ಇವತ್ತು ನಾಶ ಮಾಡಿರೋದು. ನಿಜವಾದ ಹಸಿವು ಯಾವುದಪ್ಪ ಅಂದ್ರೆ, ನಿಜವಾದ ಹಸಿವು ಯಾವುದಪ್ಪ ಅಂದ್ರೆ, ಅದು ಹೇಳ್ತಾರಲ್ಲ, ಹಸ್ದಾಗ ಉಂಡ್ರಿ, ನಿದ್ದೆ ಬಂದಾಗ ಕಾಯಿಲೆನೇ ಇರಂಗಿಲ್ಲ. ಕಾಯಿಲೆನೇ ಇರಂಗಿಲ್ಲ. ನಾವು ಅನ್ನ ತಿನ್ನೋದು ಬಿಟ್ಟು ಬಾಕಿ ಎಲ್ಲವನ್ನ ತಿನ್ಬಿಟ್ಟು ಉಪವಾಸ ಅಂತ ಹೇಳ್ತೀವಿ. ಆ ಈಶ್ವರನ ಮೇಲೆ, ಶಿವನ ಮೇಲೆ ಹೇಳ್ತೀವಲ್ವ. ಶಿವರಾತ್ರಿ ದಿನ ನೋಡ್ಬೇಕು, ಒಂದು 8 ದಿನ ಮೊದಲೇ ತಯಾರಿ. ಶಿವರಾತ್ರಿ ಹಬ್ಬ ಉಪವಾಸ, ಕಡಲೆ ಬೀಜ ಕಾರಣ ಆಯ್ತು, ಬೆಲ್ಲ ಕಾರಣ ಆಯ್ತು, ಬಾಳೆಹಣ್ಣು ಕಾರಣ ಆಯ್ತು, ರವೆ ಉಪ್ಪಿಟ್ಟು ಕಾರಣ ಆಯ್ತು, ಸೇವ ಎಲ್ಲದಕ್ಕಾಯ್ತು. ಅನ್ನ ಒಂದು ಇಲ್ಲ, ಜೋಳದ ರೊಟ್ಟಿ ತಿನ್ನಂಗಿಲ್ಲ, ಅಷ್ಟೇ ಉಪವಾಸ. ಅದು ಈ ಉಪವಾಸಕ್ಕೆ ನಾನು ಯಾಕೆ ಹೆಚ್ಚು ಗಮನ ಕೊಡ್ತಾ ಇದ್ದೀನಿ, ಹೆಚ್ಚು ನಿಮಗೆ ತಿಳಿಸ್ತೀನಿ ಅಂದ್ರೆ, ಬಹಳ ಸತ್ಯ ಅಡಿಗೆ ಇದೆ, ಬಹಳ ಸತ್ಯ ಅಡಿಗೆ ಇದೆ. ಇದನ್ನ ನೀವು ಪ್ರಯೋಗ ಮಾಡ್ಬೋದು. ನಾನೀಗ ಆಲ್ರೆಡಿ ಪ್ರಯೋಗ ಮಾಡಿದ್ದೀನಿ. ನಾನು ಸುಮಾರು 15-20 ವರ್ಷದಿಂದ ಬೇಯಿಸಿದ ಆಹಾರವನ್ನು ತಿನ್ನೋದಿಲ್ಲ. ಬೇಯಿಸಿದ ಆಹಾರ ಇದೆಯಲ್ಲ, ಮೃತ ಪೇತ ಇಲ್ಲ, ನಾನು ತಿನ್ನೋದು ಬರೀ ಅಮೃತ ಆಹಾರ ಒಂದೇ. ನಂಬರ್ 2, ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ನಿರ್ಜಲ ಉಪವಾಸ. ನಿರ್ಜಲ ಅಂದರೆ ನೀರು ಕುಡಿಯೋದಿಲ್ಲ. ಹಾಗಾಗಿ ಕೆಲಸ ಕ್ಲಾಸು ಅವತ್ತೇ ಕ್ಲಾಸ್ ಚೆನ್ನಾಗಿ ಬರೋದು. ಏನೂ ತಿಂದಿಲ್ವಲ್ಲ ಅವತ್ತು ನನ್ನ ಕ್ಲಾಸ್ ಬಹಳ ಚೆನ್ನಾಗಿ ಬರುತ್ತೆ, ಅದ್ಭುತವಾಗಿರುತ್ತೆ, ಹೆಚ್ಚು ಟೈಮ್ ತಗೊಂಡಿದೆ. ನಿರ್ಜಲ ಉಪವಾಸ ಇಸ್ ವೆರಿ 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 ಪವರ್ಫುಲ್. ಉಪವಾಸ ಕಾಯಿಲೆಗೂ ಏನು ಸಂಬಂಧ? ಆಯುರ್ವೇದದಲ್ಲಿ, ಯೋಗದಲ್ಲಿ ಎಲ್ಲ ಕಾಯಿಲೆಗಳಿಗೆ ನಾವು ಹೇಳುವ ಔಷಧಿ ಉಪವಾಸ. ಇವನ್ ಯಾಕೆ ಕರ್ಸಿದ್ರು? ನಮ್ಮನ್ನು ಸಾಯಿಸಕ್ಕೆ, ಉಪವಾಸದಲ್ಲಿ ಸಾಯಿಸಕ್ಕೆ ಕರ್ಸಿರೋದು ಇರಲಿ, ಅದೊಂದು ಪಕ್ಕದಲ್ಲಿ. ಈಗ ನಿಮಗೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಬಂದಾಗ, ಯಾಕೆ ಆರೋಗ್ಯದ ಸಮಸ್ಯೆ ಬರ್ತದೆ? ಆರೋಗ್ಯದ ಸಮಸ್ಯೆಗೂ ಆಹಾರಕ್ಕೂ ಏನು ಸಂಬಂಧ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹುಣಸೂರು ತಾಲೂಕಿನಲ್ಲಿ 1200 ಟೀಚರ್ಸ್ ಇದ್ದಾರೆ. ನಮ್ಮ ತಾಲೂಕಲ್ಲಿ 1200 ಟೀಚರ್ಸ್. 1200 ಟೀಚರ್ಸ್ನಲ್ಲಿ ಒಂದು 6ರಿಂದ 7 ಟೀಚರ್ಸ್ ಪ್ರತಿ ತಿಂಗಳು ಒಂದು ಹಾರ್ಟ್ ಅಟ್ಯಾಕ್ ಹೋಗ್ತಾರೆ, ಇಲ್ಲ ಕ್ಯಾನ್ಸರ್ ಹೋಗ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ ಅಲ್ಲಿ, ಕ್ಯಾನ್ಸರ್ ಹೋಗ್ತಾರೆ. ಹುಣಸೂರು ತಾಲೂಕು ಟೀಚರ್ಸ್ ಬಿಟ್ಟು ಬಾಕಿ ಇರೋದು ಎಲ್ಲಾ ತಾಲೂಕಿನ ಟೀಚರ್ಸ್ಗಳು ಇವಾಗ ನನ್ನ ಸಂಪರ್ಕ ಇದೆ, ಅವ್ರಿಗೆ ಕ್ಲಾಸ್ ಮಾಡ್ತಾರೆ. ಹುಣಸೂರು ತಾಲೂಕಲ್ಲಿರೋ ನನ್ನನ್ನು ಕರ್ಸಲ್ಲ. ಯಾಕೆಂದ್ರೆ ಇವರು ನಮ್ಮೂರವರು ಅಲ್ವಾ, ಇವನೇನು ಕರ್ಸ. ರಿಸಲ್ಟ್ ಆಗಿದೆ. ಆ ರಿಪೋರ್ಟ್ನ ತಗೊಂಡು ಕೆಲವು ಟೀಚರ್ಸ್ ಬರ್ತಾರೆ ನನ್ನ ಹತ್ರ. ನಾನು ಅವ್ರಿಗೆ ಹೇಳೋದು ಯಾವುದು ಔಷಧಿ ಹೇಳೋದಿಲ್ಲ. ಅವ್ರಿಗೆ ಹೇಳೋದು ನನ್ನ ಔಷಧಿ ಉಪವಾಸ. ಯಾವಾಗಾದ್ರೂ ಒಂದ್ಸಲ ನಮ್ಮಲ್ಲಿ 1-2 ಜನ ಓಡಾಡ್ತಾರೆ.
ಗೆದ್ದವರು, ಕ್ಯಾನ್ಸರ್ ಅನ್ನ ಗೆದ್ದವರು. ಹೇಗೆ ಗೆದ್ರು? ಎಲ್ಲರೂ ಹೇಗೆ ಗೆಲ್ಬಹುದು? ಸಿಂಪಲ್ 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 ಆಗಿ. ನಂದು ಹೊಸ ಸಿಸ್ಟಮ್, ನನ್ನ ಸಿಸ್ಟಮ್ ಅಲ್ಲ ಇದು. 5-6 ಸಾವಿರ ವರ್ಷಗಳ ಹಿಂದೆ ನಮ್ಮ ಮಾಡ್ಕೊಂಡಿರೋ ಸಿಸ್ಟಮ್ ಅಷ್ಟೇ. ನಂದೇನಿಲ್ಲ ಇದು. ನಾನು ಬರೀ ಪೋಸ್ಟ್ ಮ್ಯಾನ್. ಲೆಟರ್ ಬಂದಿದೆ, ನಿಮ್ ಕೈ ಕೊಟ್ಟಿದ್ದೀನಿ. ಬರ್ದಿರೋರು ಸುದ್ದಿ ಗೊತ್ತು, ಓದೋರು ಸುದ್ದಿ ಗೊತ್ತು. ತಂದು ಕೊಟ್ಟವನಿಗೆ ಏನೂ ಗೊತ್ತಿಲ್ಲ. ಅವ್ನು ಬರೀ ಒಂದು ಕವರ್, ಅವ್ನು ಡೆಲಿವರಿ ಮಾಡ್ಬೇಕಷ್ಟೇ ಅವ್ನ ಲೆಟರ್ನ. ಅವ್ನು ಓದೋದು ಕೆಲಸ. ಹಾಗೆ ನಾನು ಪೋಸ್ಟ್ ಮ್ಯಾನ್. ಅಥವಾ ಇನ್ನೊಂದು ಹೇಳಿದ್ರೆ, ಈ ಸೌಟ್ ಇರ್ತಲ್ಲ ಚಮಚ ಅಂತ, ಏನು ಅಡಿಗೆ ಎಲ್ಲ ಮಾಡುವಾಗ ಅಲ್ಲಿ ಅಡಿಗೆಗೆ ಏನೇನೋ ಸಾಮಾನು ಹಾಕಿರ್ತಾರೆ, ಅದು ಅವ್ರಿಗೆ ಗೊತ್ತು, ಬಾಯಿ ತಿನ್ನೋರು ಗೊತ್ತು. ಆ ಸೌಟ್ ಏನೋ ಟೇಸ್ಟ್ ನೋಡ್ತಾ ಸ್ಪೂನ್ ಕೆಲಸ, ಪೋಸ್ಟ್ ಮ್ಯಾನ್ ಕೆಲಸ ಇಷ್ಟೇ. ಅಷ್ಟು ನಾವು ಸಾವಿರಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ನಿಮ್ಮನ್ನ ತಿಳಿಸ್ತಾ ಇದ್ದೀನಿ. ನೀವು ಅದನ್ನ ಬಳಸ್ಕೊಳ್ಳೋದು ಅದೇನೋ ಹೇಳ್ತಾರಲ್ಲ, ಮೇಲ್ಕೋಟೆ ಹೋಗ್ಬಿಟ್ಟು ನಾವು 5 ಉಂಡೆ ಈ ಬುದ್ಧಿ ಉಂಡೆ ತಗೊಳ್ಳೋದು, ಹಿಂಗಾದ್ರೂ ಹೊಡ್ಕೋಬಹುದು, ಹಿಂಗಾದ್ರೂ ಹೊಡ್ಕೋಬಹುದು. ನಿಮ್ದೇ ಕಾಸು ನಿಮ್ದೇ ನಾಮ, ನೀವೇ ಕಾಸು ಕೊಡೋದು, ನೀವೇ ನಾಮ ಹಾಕೊಳ್ಬೋದು, ಬಿಟ್ಬಿಡ್ಬೋದು. ಇರೋದು ನಿಮ್ಮ ಕೈಗೆ. ಸಾವಿರಾರು ವರ್ಷಗಳ ಹಿಂದೆ ನಾವು ಮಾಡ್ಕೊಂಡು ಬಂದಿದ್ವಿ. ಏನಪ್ಪ ಹೇಳಿದ್ರೆ, ಇವತ್ತು ಕೇರಳದಲ್ಲಿ ಜ್ವರ ಬಂದ್ರೆ ಅವ್ರಿಗೆ ಏನು ಕೊಡೋದು? ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿನೀರು ಕುಡಿಸೋದು. ನಿಮಗೂ ಕೂಡ ಅಷ್ಟೇ. ಜ್ವರ ಯಾಕೆ ಬರುತ್ತೆ? ಯಾರು ಗೊತ್ತಿದೆ ಜ್ವರ ಯಾಕೆ ಬರುತ್ತೆ ಅಂತ? ಆಮೇಲೆ ಆಮೇಲೆ ದೇಹದಲ್ಲಿ ಟಾಕ್ಸಿನ್ ಇದೆ, ಹೊರಗಡೆ ಹೋಗ್ಬೇಕು, ಅದಕ್ಕೆ ಬರೋದು ಜ್ವರ. ದೇಹದೊಳಗೆ ಟಾಕ್ಸಿನ್. ಜ್ವರ ಬಂದಾಗ ಹೇಗಿರುತ್ತೆ? ಬಾಡಿ ಏನ್ ಮಾಡ್ತಾ ಇರ್ತದೆ? ಬಾಯ್ಲ್ ಮಾಡ್ತಾ ಇರ್ತದೆ, ಬಿಸಿ ಮಾಡ್ತಾ ಎಲ್ಲ ರೋಡ್ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಬೋರ್ಡ್ ಆಗಿರ್ತಾರೆ, ವರ್ಕ್ ಈಸ್ ಪ್ರೋಗ್ರೆಸ್, ಟೇಕ್. ನೀವು ಅದೇ ಮಾಡ್ತಾ ಇರೋದು. ಈ ನಾವು ಏನು ಅನ್ನ ತಿನ್ನೋದಿಲ್ಲ, ಅಂಬ್ಲಿ ಕುಡಿಯೋದು, ಕಷಾಯ ಮಾಡೋದು, ಬ್ರೆಡ್ ರೋಸ್ಟ್ ಮಾಡೋದು. ಅವತ್ತಿನ ದಿನ ಇಲ್ಲಿ ಕಹಿ ಇರುತ್ತೆ, ಬಾಯಿ ಕೈ ಇರುತ್ತಾ? ಕೈ ಇರುತ್ತಾ? ಕೈ ಇದ್ದಾಗ ಬಂದು ಹೇಳ್ತಾರೆ, ಈಗಿನ ಕಾಲದ ಜ್ವರ ಹಂಗೇನೆ ಹೋಗೋದಿಲ್ಲ ಅದು. ಒಂದು ಜನ ಹೇಳೋದು ನೋಡ್ಬೇಕು, ನೀವು ಸುತ್ತಮುತ್ತ ಇರೋರು ನಿಮ್ಗೆ ಸುಮ್ಮನೆ ಬಿಡ್ತಾರ? ನೀರು ಕುಡಿತಾ ಇದ್ದೀನಿ, ನನ್ನ ಮಾತು ಕೇಳ್ತಾರೆ, ನೀರು ಕುಡಿದ ನಿಮ್ಮನ್ನು ಬಿಡ್ತಾರ? ಅಯ್ಯೋ, ಜ್ವರದ ಟೈಮಲ್ಲಿ ಹಂಗೇನೆ ಕೈ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನಮ್ಮ ಕಡೆ ಮುದ್ದೆ ಬಿಸಿ ಮಾಡ್ಕೊಂಡು ಖಾರ ಹಾಕೊಂಡು ತಿನ್ಬಿಟ್ರೆ ಹೋಗ್ಬಿಡ್ತದೆ. ಇನ್ನೊಬ್ರು ಬಂದು ಹೇಳ್ತಾರೆ, ಈಗಿನ ಜ್ವರ ಮುದ್ದೆಗೂ ಹೋಗಲ್ಲ, ರವೆ ಗಂಜಿ ಬಿಸಿ ಮಾಡ್ಕೋಬೇಕು, ಉಪ್ಪು ಹಾಕೊಂಡು ಕುಡಿಬೇಕು. ನಿಮ್ ಕಡೆ ಏನಂತಂದ್ರೆ ಬಜ್ಜಿ ಚೆನ್ನಾಗಿ ಖಾರ ಒಂದು ಒಳ್ಳೆ ಚಾ, ಸ್ಟ್ರಾಂಗ್ ಚಾ ಮಾಡ್ಬಿಟ್ಟು ಒಂದು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಕುಡಿದ್ಬಿಟ್ಟು ನಿಮ್ ಕಮ್ಮಿ ಹೊತ್ತು ಮಲ್ಕೋ, ಜ್ವರ ಕೆಟ್ಟೋಗ್ತದೆ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ತುಂಬ ಅದು ಅವೈಜ್ಞಾನಿಕ. ಇವತ್ತು ಕೇರಳದಲ್ಲಿ, ಇವತ್ತು ಅಷ್ಟೇ, ನಿಮಗೂ ನಾನು ಹೇಳ್ತೀನಿ, 6 ತಿಂಗಳಿಗೆ ಒಂದ್ಸಲ ಒಬ್ಬರಿಗೆ ಜ್ವರ ಬರಲೇಬೇಕು. ಆಗ ನಿನ್ನ ದೇಹ ಅದಕ್ಕೆ ಏನ್ ಶಕ್ತಿ ಇದೆ ಅಂತ, ರೋಗ ನಿರೋಧಕ ಶಕ್ತಿ, ವೈಟಲ್ ಫೋರ್ಸ್, ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇದೆ ಅಂತ ಅರ್ಥ. 6 ತಿಂಗಳಿಗೆ ಒಂದ್ಸಲ ಜ್ವರ ಬರಬೇಕು. ಬಂದ್ರೇನೆ ಸರಿ, ಬರ್ಲಿಲ್ಲ ಅಂದ್ರೆ ಮುಂದೆ ಹಬ್ಬ ಇದೆ ಅಂತ ಅರ್ಥ. ಜ್ವರ ಬಂದಾಗ 104 ಜ್ವರ ಬಂದ್ಬಿಟ್ರೆ 104, 102, 103 ಅಂತ ಅಲ್ವಾ? ಡಾಕ್ಟರ್ ಹತ್ರ ಓಡೋಗ್ತೀವಿ. ಇದೆಲ್ಲ ನಾವು ಮಾಡೋ ತಪ್ಪುಗಳನ್ನ ನಿಮ್ಗೆ ನೆನಪಿಸ್ತಾ ಇರೋದು. ಸುಮ್ಮನೆ ಒಂದ್ ಕಡೆ ನಿಂತ್ಕೊಂಡು ಒಂದು 15 ನಿಮಿಷ ಜಾಗಿಂಗ್ ಮಾಡಿ, ಒಂದು 15 ನಿಮಿಷ ಮಾಡಿ. ದೇಹ 104 ಬರುತ್ತೆ. ಯಾಕೆ ಡಾಕ್ಟರ್ ಹತ್ರ ಹೋಗಲ್ಲ? ಯಾಕೆ ಡಾಕ್ಟರ್ ಹತ್ರ ಹೋಗಲ್ಲ? ನಿಮಗೆ ಗೊತ್ತು, ನಾನು ಓಡಿರೋದ್ರಿಂದ ದೇಹ ಬಿಸಿ ಆಗಿದೆ, ಅದಕ್ಕೆ ನಾವು ಡಾಕ್ಟರ್ ಹತ್ರ ಹೋಗಲ್ಲ. ಜ್ವರ ಬಂದಾಗ ದೇಹಕ್ಕೆ ವಿಶ್ರಾಂತಿ ಬೇಕು. ಅದಕ್ಕೆ ಏನ್ ಮಾಡಬೇಕು? ನೀರು ಕುಡಿತಾ, ನೀರು ಕುಡಿದು 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 ಯೂರಿನ್ ಪಾಸ್ ಮಾಡೋದು, ನೀರು ಕುಡಿಯೋದು, ಯೂರಿನ್ ಪಾಸ್ ಮಾಡೋದು, ನೀರು ಕುಡಿಯೋದು, ಯೂರಿನ್ ಪಾಸ್ ಮಾಡೋದು, ನೀರು ಕುಡಿಯೋದು. 24 ಅವರ್ಸ್ ನೀರು ಕುಡ್ಕೊಂಡಿರಿ, ದೇಹ ಅಷ್ಟೇ ಫ್ರೀ ಆಗುತ್ತೆ. ಇನ್ನು 6 ತಿಂಗಳವರೆಗೂ ಜ್ವರ ನಿಮ್ಗೆ ಬಂದು ತೊಂದರೆ ಕೊಡಲ್ಲ, ಆಹಾರ ಕೊಡಲ್ಲ. ಮತ್ತೆ ನಿಮ್ಗೆ ಇನ್ನೊಂದು ದೊಡ್ಡ ಪ್ರಶ್ನೆ, ಅತ್ಯುತ್ತಮವಾದ ಪ್ರಶ್ನೆ, ನಮ್ಮ ದೇಹಕ್ಕೆ
ನಮ್ಮ ದೇಹಕ್ಕೆ ಆಹಾರದಿಂದ ಬರುವ ಶಕ್ತಿ 10%. ರಾಷ್ಟ್ರಪತಿ ಊಟ ಮಾಡೋದು ಅಷ್ಟೇ, ಫುಟ್ಪಾತ್ ಅಲ್ಲಿ ತಿಂದ್ರು ಅಷ್ಟೇ, ನಮ್ಮನೇಲಿ ತಿಂದ್ರು ಕೂತ್ರು ಅಷ್ಟೇ, ಯಡಿಯೂರಪ್ಪ ಜೊತೆ ಕುತ್ಕೊಂಡು ಊಟ ಮಾಡೋದು. ಒಂದು 5 ನಿಮಿಷ ಬ್ರೇಕ್ ತಗೊಂಡು